ಶಹರದ ಆ 2 ಮಹಡಿ ಮನೆಯಲ್ಲಿ ಎಲ್ಲವೂ ಇದ್ದಿತು. ಐಶ್ವರ್ಯ ಮತ್ತು ಆರಾಮದ ಎಲ್ಲ ಸೌಲಭ್ಯಗಳು, ಆಧುನಿಕ ಸೌಕರ್ಯಗಳು, ಗೋಡೆಗಳ ಮೇಲೆ ದುಬಾರಿ ಚಿತ್ರಗಳು, ಕೊಠಡಿಗಳಲ್ಲಿ ಡಿಸೈನರ್ ಫರ್ನಿಚರ್. ಆದರೆ ಒಂದು ವಿಷಯ ಮಾತ್ರ ಇರಲಿಲ್ಲ, ಅದು ಮನೆಯ ಆತ್ಮ. ಒಂದು ಕಾಲದಲ್ಲಿ ಸುದೀಪ್ ಅವರ ನಗುವಿನಿಂದ ಪ್ರತಿಧ್ವನಿಸುತ್ತಿದ್ದ ಆ ಮನೆ ಈಗ ಎಲ್ಲೋ ತನ್ನ ಹಳೆಯ ಹೊಳಪನ್ನು ಕಳೆದುಕೊಂಡಿತ್ತು. ಆ 4 ಗೋಡೆಗಳೊಳಗೆ ಈಗ ಮೌನ ಮಾತ್ರ ವಾಸಿಸುತ್ತಿತ್ತು. ಆ ಮೌನಕ್ಕೆ ಒಂದೇ ಸಂಗಾತಿ ಇದ್ದರು, ಅದು ಸಾವಿತ್ರಮ್ಮ. 60 ವಸಂತಗಳನ್ನು ಕಂಡಿದ್ದ ಸಾವಿತ್ರಮ್ಮನವರ ಜೀವನವು ಒಂದು ಶಾಂತ ನದಿಯಂತೆ ಹರಿಯುತ್ತಿತ್ತು. ಅವರು ತಮ್ಮ ಜೀವನದ ಎಲ್ಲ ಶಕ್ತಿಯನ್ನು ತಮ್ಮ ಕುಟುಂಬದ ಆರೈಕೆಗೆ ಮೀಸಲಿಟ್ಟಿದ್ದರು. ತಮ್ಮ ಗಂಡ ಸುದೀಪ್, ಮಗ ಕುಶಾಲ್ ಮತ್ತು ಈ ಮನೆಯನ್ನು ನೋಡಿಕೊಳ್ಳುವುದೇ ಅವರ ಜೀವನ ಕಳೆದಿತ್ತು. ಸುದೀಪ್ ಅವರು ಇದ್ದಾಗ ಈ ಮನೆಯ ಗೋಡೆಗಳಿಗೂ ನಗು ಇರುತ್ತಿತ್ತು. ಬೆಳಗಿನ ಚಹಾದಿಂದ ಹಿಡಿದು ರಾತ್ರಿ ಊಟದ ನಂತರದ ನಡೆಯುವವರೆಗೂ ಸಾವಿತ್ರಮ್ಮನವರ ಪ್ರಪಂಚ ಅವರ ಸುತ್ತಲೇ ಸುತ್ತುತ್ತಿತ್ತು. ಆದರೆ ಕೆಲವು ವರ್ಷಗಳ ಹಿಂದೆ ಕಾಲವು ಅವರಿಂದ ದೊಡ್ಡ ಆಧಾರವಾದ ಸುದೀಪ್ ಅವರನ್ನು ಕಿತ್ತುಕೊಂಡಿತು. ಅವರ ಅಗಲಿಕೆಯಿಂದ ಈಗ ಆ ಮನೆ ಆಗಿರದೆ ಕೇವಲ ಒಂದು ಕಟ್ಟಡವಾಗಿ ಉಳಿದುಬಿಟ್ಟಿತ್ತು. ಮಗ ಕುಶಾಲ್ ಮತ್ತು ಸೊಸೆ ರೂಪಾ ಇಂದಿನ ಕಾಲದ ಓದಿದ ಮತ್ತು ಮಹತ್ವಾಕಾಂಕ್ಷೆಯ ಯುವಕರಾಗಿದ್ದರು. ಅವರದೇ ಒಂದು ಪ್ರಪಂಚ. ಬೆಳಗ್ಗೆ ಆಫೀಸ್ ಓಡಾಟದಿಂದ ಆರಂಭವಾಗಿ ರಾತ್ರಿ ಪಾರ್ಟಿಗಳು ಅಥವಾ ಸ್ನೇಹಿತರ ಜೊತೆಗಿನ ಕೂಟಗಳಲ್ಲಿ ಮುಗಿಯುವ ಜೀವನ. ಈ ವೇಗದ ಜೀವನದಲ್ಲಿ ಅದೇ ಮನೆಯೊಳಗೆ ಒಂದು ವಯಸ್ಸಾದ ತಾಯಿ ಪ್ರತಿ ಕ್ಷಣವೂ ಅವರಿಗಾಗಿ ಕಾಯುತ್ತಿದ್ದಾಳೆ ಎಂಬುದನ್ನು ಗಮನಿಸಲು ಕೂಡ ಅವರಿಗೆ ಸಮಯವೇ ಇರಲಿಲ್ಲ. ಅವರಿಗಾಗಿ ತಾಯಿಯ ಉಪಸ್ಥಿತಿ ಮನೆಯಲ್ಲಿರುವ ಹಳೆಯ ಫರ್ನಿಚರ್ನಂತೆ ಆಗಿತ್ತು. ಇದ್ದರೂ ಇಲ್ಲದಿದ್ದರೂ ಹೆಚ್ಚಿನ ಮಹತ್ವ ಇರಲಿಲ್ಲ. ಪ್ರತಿ ಸಂಜೆ ಸೂರ್ಯ ಅಸ್ತಮಿಸುತ್ತಿದ್ದಂತೆ ಸಾವಿತ್ರಮ್ಮನವರ ನಿರೀಕ್ಷೆಯ ಸೂರ್ಯ ಉದಯವಾಗುತ್ತಿತ್ತು. ಅವರು ಮನೆಯ ಬಾಗಿಲ ಬಳಿಯೇ ಕುಳಿತುಕೊಂಡು ಕಾರು ಬರುವ ಶಬ್ದಕ್ಕಾಗಿ ಕಾದು ಕುಳಿತಿರುತ್ತಿದ್ದರು. ಇಂದು ಕೂಡ ಸಾಯಂಕಾಲ ಆಗಿತ್ತು. ಸೂರ್ಯನ ಕೊನೆಯ ಕಿರಣಗಳು ಅಡುಗೆ ಮನೆಯ ಕಿಟಕಿಯಿಂದ ಒಳನುಗ್ಗಿ ಮನೆಯನ್ನೆಲ್ಲ ಬಂಗಾರದ ಬೆಳಕಿನಿಂದ ತುಂಬಿಸಿದ್ದವು. ಅಡುಗೆ ಮನೆಯಲ್ಲಿ ಸ್ವಲ್ಪ ಹೊಗೆ, ಜೀರಿಗೆ ಸುವಾಸನೆ ಮತ್ತು ತುಪ್ಪದ ಪರಿಮಳ ಹರಡಿಕೊಂಡಿತ್ತು. ಸಾವಿತ್ರಮ್ಮನವರು ನಿಧಾನವಾಗಿ ಈರುಳ್ಳಿ ಹುರಿಯುತ್ತಾ ಮಗ ಕುಶಾಲ್ಗೆ ಇಷ್ಟವಾದ ಪಾಲಕ್ ಪನ್ನೀರ್ ಮತ್ತು ಸೊಸೆ ರೂಪಾಳಿಗೆ ಇಷ್ಟವಾದ ಕ್ಯಾರೆಟ್ ಹಲ್ವಾ ತಯಾರಿಸುತ್ತಿದ್ದರು. ರೂಪಾಳಿಗೆ ಕ್ಯಾರೆಟ್ ಹಲ್ವಾ ತುಂಬ ಇಷ್ಟ. ಹೀಗೆ ತಮ್ಮಲ್ಲೇ ಮಾತನಾಡುತ್ತಾ ಹಾಲು ಸೇರಿಸಿ ನಿಧಾನವಾದ ಉರಿಯಲ್ಲಿ ಅದನ್ನು ಕಲಿಯಲು ಆರಂಭಿಸಿದರು. ಸ್ವಲ್ಪ ಆವಿ ಎದ್ದಿತು. ಅದರಲ್ಲಿ ಹಳೆಯ ನೆನಪುಗಳು ಬೆರೆತು ಹೋಯಿತು. ಸಾವಿತ್ರಮ್ಮನವರು ಅಂದಿನ ಒಂದು ಸಾಯಂಕಾಲಕ್ಕೆ ಹಿಂತಿರುಗಿದರು. ಅದು ಸುದೀಪ್ ಅವರು ಜೀವಂತವಾಗಿದ್ದ ದಿನಗಳು. ಮನೆಯಲ್ಲಿ ಹಲ್ವಾ ಮಾಡಿದಾಗ ಅವರು ಅಡಿಗೆ ಮನೆಗೆ ಬಂದು ಸಾವಿತ್ರಮ್ಮನವರ ಬಳಿಯೇ ನಿಂತು ಅದರ ಸುಗಂಧವನ್ನು ಅನುಭವಿಸುತ್ತಾ ನಗುತ್ತಿದ್ದರು. ಸಾವಿತ್ರಿ, ನಿನ್ನ ಕೈಯಿಂದ ಮಾಡಿದ ಹಲ್ವಾ ಈ ಜಗತ್ತಿನಲ್ಲಿಯೇ ಅತ್ಯಂತ ರುಚಿಕರ ಎಂದು ಅವರು ಹೇಳುತ್ತಿದ್ದರು. ರೂಪ ಮಾತ್ರವಲ್ಲ, ನಾನು ಕೂಡ ನಿನ್ನ ಕೈ ರುಚಿಯನ್ನು ಎಂದಿಗೂ ಮರೆತು ಬಿಡಲ್ಲ ಅಂತ ಹೇಳುತ್ತಿದ್ದರು. ಅದನ್ನು ಕೇಳಿ ಕುಶಾಲ್ ಮತ್ತು ರೂಪ ನಗುತ್ತಿದ್ದರು. ಕುಶಾಲ್ ಹಲ್ವಾದ ಪಾತ್ರೆ ತೆಗೆದುಕೊಂಡು ತಿನ್ನುತ್ತಿದ್ದಂತೆ ಅಮ್ಮ, ನಿಜವಾಗಿಯೂ ತುಂಬ ರುಚಿಯಾಗಿದೆ ಎಂದು ಹೇಳುತ್ತಿದ್ದ. ರೂಪ ಕೂಡ ನಗುತ್ತಾ, ನಿಮ್ಮ ಹಲ್ವಾ ನನ್ನ ಹೃದಯವನ್ನು ಯಾವಾಗಲೂ ಸಂತೋಷಪಡಿಸುತ್ತದೆ ಎಂದು ಹೇಳುತ್ತಿದ್ದಳು. ಮನೆಯ ಪ್ರತಿಯೊಂದು ಗೋಡೆಯಲ್ಲಿಯೂ ನಗು ಪ್ರತಿಧ್ವನಿಸುತ್ತಿತ್ತು. ಸಣ್ಣ ಸಣ್ಣ ಮಾತುಗಳಲ್ಲಿ ಪ್ರೀತಿ, ಆತ್ಮೀಯತೆ ಮತ್ತು ಸಂತೋಷ ತುಂಬಿಕೊಂಡಿರುತ್ತಿತ್ತು. ಎಲ್ಲರೂ ಒಬ್ಬರಿಗೊಬ್ಬರು ಹತ್ತಿರವಾಗಿದ್ದರು. ಸಾವಿತ್ರಮ್ಮನವರು ಹಲ್ವಾ ಕಲಿಯುತ್ತಾ ತಮ್ಮ ಗಂಡನ ನಗು ಮತ್ತು ಮಕ್ಕಳ ಸಂತೋಷವನ್ನು ನೆನಪಿಸಿಕೊಂಡರು. ಅವರ ಹೃದಯ ಪ್ರೀತಿಯಿಂದ ತುಂಬಿತ್ತು. ಆ ಸಾಯಂಕಾಲ ಮನೆಗೆ ಆಹಾರದ ಸುವಾಸನೆಯಷ್ಟೇ ಅಲ್ಲ, ಕುಟುಂಬದ ಉಷ್ಣತೆ ಮತ್ತು ಒಟ್ಟಿಗೆ ಇರುವ ಸಿಹಿಯೂ ಹರಡಿಕೊಂಡಿತ್ತು. ಅದೇ ಸಂಭ್ರಮ, ಅದೇ ಜೀವನದ ಸಂಗೀತ ಈ ಮನೆಯನ್ನು ನಿಜವಾದ ಮನೆಯಾಗಿಸಿತ್ತು. ಆದರೆ ಇಂದು ಆ ಎಲ್ಲ ಸಂಭ್ರಮ ಮತ್ತು ಸಂತೋಷಗಳು ಎಲ್ಲೋ ಕಣ್ಮರೆಯಾದಂತಾಗಿತ್ತು. ಸಾವಿತ್ರಮ್ಮನವರು ಹಲ್ವಾ ಕಲಿಯುತ್ತಾ ತಮ್ಮಲ್ಲೇ ಮಾತನಾಡಿಕೊಂಡರು. ಇವರು ಇಂದು ಇದ್ದಿದ್ದರೆ ಈ ಮನೆ ಇನ್ನೂ ನಗು ಮತ್ತು ಸಂತೋಷದಿಂದ ತುಂಬಿಕೊಂಡಿರುತ್ತಿತ್ತು. ಅವರು ಹೀಗೆ ಯೋಚಿಸುತ್ತಿರುವಾಗ ಏಕಾಏಕಿ ಅವರ ದೃಷ್ಟಿ ಗಡಿಯಾರದ ಕಡೆ ಹೋಯಿತು. ರಾತ್ರಿ 10 ಗಂಟೆಯಾಗಿತ್ತು. ಇನ್ನೂ ಮಗ ಮತ್ತು ಸೊಸೆ ಮನೆಗೆ ಬಂದಿರಲಿಲ್ಲ. ಅದನ್ನು ನೋಡಿ ಅವರು ಚಿಂತೆಗೆ ಒಳಗಾದರು. ಅವರು ಪದೇ ಪದೇ ಬಾಗಿಲಿನ ಕಡೆ ನೋಡುತ್ತಿದ್ದರು. ಕೆಲವೊಮ್ಮೆ ಕಿಟಕಿಯಿಂದ ಹೊರಗೆ ಹೋಗುವ ಬರುವ ವಾಹನಗಳನ್ನು ಗಮನಿಸುತ್ತಿದ್ದರು. ಮಗನ ಕಾರು ಕಾಣಿಸದಿದ್ದಾಗ ಅವರು ಮತ್ತೆ ಅಡಿಗೆ ಮನೆಗೆ ಹೋಗಿ ಹಲ್ವಾ ಕಲಿಯಲು ಆರಂಭಿಸಿದರು. ಹಲ್ವಾ ತಯಾರಾಗಿತ್ತು, ಆದರೆ ಮಗ ಸೊಸೆ ಇನ್ನೂ ಬಂದಿರಲಿಲ್ಲ. ಗಡಿಯಾರದ ಸೂಜಿಗಳು 10 ಗಂಟೆಯಿಂದ 11, 11ರಿಂದ 12 ಗಂಟೆಗೆ ಸಾಗುತ್ತಿದ್ದವು. ಅವರ ಮನಸ್ಸು ಚಿಂತೆಯಿಂದ ತುಂಬಿತ್ತು.
ಇಷ್ಟು ಹೊತ್ತು ಆಯಿತು, ಮಕ್ಕಳು ಇನ್ನೂ ಬಂದಿಲ್ಲ, ಎಲ್ಲವೂ ಸರಿಯಾಗಿದೆ ಅಲ್ಲವೇ ಎಂದು ಅವರು ಯೋಚಿಸಿದರು. ತಕ್ಷಣ ತಮ್ಮನ್ನೇ ಸಮಾಧಾನಪಡಿಸಿಕೊಂಡು, ಈಗಲೇ ಬರುತ್ತಾರೆ, ಟ್ರಾಫಿಕ್ನಲ್ಲಿ ಸಿಕ್ಕಿಕೊಂಡಿರಬಹುದು ಅಂತ ಮನಸ್ಸಿನಲ್ಲಿ ಯೋಚಿಸುತ್ತಾ ಸಾವಿತ್ರಮ್ಮನವರು ಬಾಗಿಲಿನ ಬಳಿ ಕುಳಿತರು. ಅವರು ಬಂದ ಕೂಡಲೇ ನಾನು ಬೇಗನೆ ಬಾಗಿಲು ತೆರೆಯಬೇಕು ಎಂದುಕೊಂಡರು. ಹೀಗೆ ಕುಳಿತಿದ್ದಾಗಲೇ ಅವರಿಗೆ ನಿದ್ದೆ ಬಂದಿತು. ರಾತ್ರಿ ಇನ್ನಷ್ಟು ಗಾಢವಾಗುತ್ತಿದ್ದಾಗ ಏಕಾಏಕಿ ಹೊರಗಿನಿಂದ ಕಾರಿನ ಶಬ್ದ ಕೇಳಿಸಿತು. ಅವರು ಬೆಚ್ಚಿ ಬಿದ್ದು ಎದ್ದು ನಿಂತರು. ಅವರ ಮುಖದಲ್ಲಿ ಒಂದು ಸಣ್ಣ ನಿರೀಕ್ಷೆಯ ಹೊಳಪು ಕಾಣಿಸಿತು. ಸೀರೆಯನ್ನು ಸರಿಪಡಿಸಿಕೊಂಡು ಸಂತೋಷದಿಂದ ನಿಧಾನವಾಗಿ ಬಾಗಿಲು ತೆರೆದರು. ಬಾಗಿಲು ತೆರೆದ ಕೂಡಲೇ ಕುಶಾಲ್ ಹೇಳಿದ, ಅಮ್ಮ, ನೀವು ಇನ್ನೂ ಮಲಗಿಲ್ಲವಾ? ಎಷ್ಟು ಬಾರಿ ಹೇಳಿದ್ದೇನೆ, ನೀವು ಊಟ ಮಾಡಿ ಮಲಗಿಬಿಡಿ, ನಮಗಾಗಿ ಕಾಯಬೇಡಿ ಅಂತ ಹೇಳುತ್ತಾ ಕಾರಿನ ಚಾವಿಯನ್ನು ಮೇಜಿನ ಮೇಲೆ ಎಸೆದು ತನ್ನ ಕೋಣೆಗೆ ಹೋಗಿಬಿಟ್ಟನು. ಮಗ ಹೋದ ನಂತರ ಸಾವಿತ್ರಮ್ಮನವರು ಸೊಸೆ ಕಡೆ ನೋಡಿ, ಸೊಸೆ, ಇಂದು ನಿನ್ನ ಇಷ್ಟವಾದ ಕ್ಯಾರೆಟ್ ಹಲ್ವಾ ಮಾಡಿದ್ದೇನೆ ಅಂತ ಹೇಳಿದರು. ಅದನ್ನು ಕೇಳುತ್ತಿದ್ದಂತೆಯೇ ರೂಪ ಸೋಫಾದ ಮೇಲೆ ತನ್ನ ಬ್ಯಾಗ್ ಹಾಕಿ ಕುಳಿತುಕೊಂಡು, ಅತ್ತೆ, ನಾವು ಹೊರಗಡೆಯೇ ಊಟ ಮಾಡಿ ಬಂದಿದ್ದೇವೆ. ಈಗ ರಾತ್ರಿ ತುಂಬ ಆಗಿದೆ, ನನಗೆ ನಿದ್ದೆ ಬರುತ್ತಿದೆ. ನಿಮಗೆ ಹಸಿವು ಇದ್ದರೆ ನೀವು ತಿಂದುಕೊಳ್ಳಿ ಅಂತ ಹೇಳಿದಳು. ಸಾವಿತ್ರಮ್ಮನವರ ನಿರೀಕ್ಷೆಯ ನಗು ನಿಧಾನವಾಗಿ ದುಃಖಕ್ಕೆ ಮಾರ್ಪಟ್ಟಿತ್ತು. ಅವರು ನಿಧಾನವಾದ ಸ್ವರದಲ್ಲಿ, ಇಲ್ಲ ಸೊಸೆ, ನನಗೆ ಹಸಿವು ಇಲ್ಲ, ನಿಮಗಾಗಿ ಕಾಯುತ್ತಿದ್ದೆ ಅಂತ ಹೇಳಿದರು. ಇದು ಬಹುತೇಕ ಪ್ರತಿದಿನದ ಕಥೆಯೇ ಆಗಿತ್ತು. ಅವರು ಮಾಡಿದ ಅಡುಗೆ ಹಾಗೆಯೇ ಉಳಿಯುತ್ತಿತ್ತು. ಅವರ ಹೊಟ್ಟೆಯೂ ಕೂಡ ಖಾಲಿಯಾಗಿಯೇ ಇರುತ್ತಿತ್ತು. ಅವರು ಊಟ ಮಾಡದೆ ತಮ್ಮ ಕೋಣೆಗೆ ಹೋಗಿಬಿಡುತ್ತಿದ್ದರು. ಆದರೆ ನಿದ್ದೆ ಮಾತ್ರ ಅವರ ಕಣ್ಣಿಗೆ ದೂರವಾಗಿತ್ತು. ಹಾಸಿಗೆಯ ಮೇಲೆ ಮಲಗಿಕೊಂಡು ಅವರು ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದರು. ಕುಶಾಲ್ ಚಿಕ್ಕವನಾಗಿದ್ದಾಗ ಅವನು ಅವರಿಲ್ಲದೆ ಒಂದು ಉಂಡಿಯನ್ನು ತಿನ್ನುವುದಿಲ್ಲ. ತನ್ನ ಸಣ್ಣ ದೊಡ್ಡ ಎಲ್ಲ ವಿಷಯವನ್ನು ತನ್ನ ಅಮ್ಮನ ಜೊತೆ ಹಂಚಿಕೊಳ್ಳುತ್ತಿದ್ದ. ಇಂದು ಅದೇ ಮಗನಿಗೆ ತನ್ನ ಅಮ್ಮನ ಜೊತೆ 2 ಕ್ಷಣ ಕುಳಿತುಕೊಳ್ಳಲು ಸಮಯವೇ ಇರಲಿಲ್ಲ. ಈ ಯೋಚನೆ ಅವರ ಹೃದಯದಲ್ಲಿ ಒಂದು ನೋವಿನಂತೆ ಎದ್ದೇಳುತ್ತಿತ್ತು. ಅವರ ಕಣ್ಣಿನ ಮೂಲೆಗಳು ತೆವವಾಗುತ್ತಿತ್ತು. ಒಂದು ಕಾಲದಲ್ಲಿ ಅವರದ್ದಾಗಿದ್ದ ಆ ದೊಡ್ಡ ಮನೆ ಈಗ ಅವರಿಗೆ ಜೈಲಿನಂತಾಗಿತ್ತು. ಗಡಿಯಾರದ ಟಿಕ್ ಟಿಕ್ ಶಬ್ದ ಮತ್ತು ಫ್ಯಾನ್ನ ನಿಧಾನವಾದ ಗಾಳಿ, ಇವುಗಳೇ ಅವರಿಗೆ ತಮ್ಮ ನೆರಳಿನಂತಾಗಿತ್ತು. ಒಂಟಿತನ ಎಂಬ ಹುಳು ನಿಧಾನವಾಗಿ ಸಾವಿತ್ರಮ್ಮನವರ ದೇಹವನ್ನು ಒಳಗಿನಿಂದ ಕೊರೆಯತೊಡಗಿತ್ತು. ಮನಸ್ಸಿನ ದುಃಖ ಈಗ ದೇಹದಲ್ಲಿಯೂ ಕಾಣಿಸಿಕೊಳ್ಳತೊಡಗಿತು. ಒಮ್ಮೆ ಈ ಮನೆಯನ್ನೆಲ್ಲ ತನ್ನ ಹೊಣೆ ಹೊತ್ತಿದ್ದ ಆ ಮಹಿಳೆಗೆ ಈಗ ತನ್ನ ಹೆಜ್ಜೆಗಳನ್ನು ಇಡುವುದೇ ಕಷ್ಟವಾಗುತ್ತಿತ್ತು. ಸದಾ ದೌರ್ಬಲ್ಯ ಮತ್ತು ದಣಿವು ಅನುಭವಿಸುತ್ತಿದ್ದರು. ಕೆಲವೊಮ್ಮೆ ತಲೆನೋವು, ಮತ್ತೊಮ್ಮೆ ಸಂಧಿ ನೋವು ಕಾಡುತ್ತಿತ್ತು. ಮನೆಯಲ್ಲಿ ಇದ್ದ ಬಾಂಬ್ ಮತ್ತು ಸಾಮಾನ್ಯ ನೋವು ನಿವಾರಕ ಮಾತ್ರೆಗಳ ಮೂಲಕ ತಮ್ಮನ್ನು ತಾವು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಆದರೆ ಕಾಯಿಲೆ ಹೆಚ್ಚುತ್ತಲೇ ಹೋಗುತ್ತಿತ್ತು. ಒಂದು ಬೆಳಗ್ಗೆ ಕುಶಾಲ್ ಆಫೀಸ್ಗೆ ಸಿದ್ಧವಾಗುತ್ತಿದ್ದಾಗ ಸಾವಿತ್ರಮ್ಮನವರು ಹಾಸಿಗೆಯಲ್ಲೇ ಮಲಗಿರುವುದನ್ನು ಗಮನಿಸಿದನು. ಇದು ಅವನಿಗೆ ವಿಚಿತ್ರವಾಗಿತ್ತು, ಏಕೆಂದರೆ ಅವರು ಎಂದಿಗೂ ಅವನಿಗಿಂತ ಮೊದಲು ಎದ್ದು ಬಿಡುತ್ತಿದ್ದರು. ಕುಶಾಲ್ ಅವರ ಕೋಣೆಗೆ ಹೋಗಿ, ಅಮ್ಮ, ಏನಾಯಿತು? ಇಂದು ಎದ್ದಿಲ್ಲವಾ? ಆರೋಗ್ಯ ಸರಿ ಇದೆಯಾ ಅಂತ ಕೇಳಿದ. ಸಾವಿತ್ರಮ್ಮನವರು ದುರ್ಬಲ ಧ್ವನಿಯಲ್ಲಿ, ಗೊತ್ತಿಲ್ಲ ಮಗನೇ, ನಿನ್ನೆ ರಾತ್ರಿಯಿಂದ ದೇಹ ತುಂಬ ನೋವು ಮಾಡುತ್ತಿದೆ, ಎದ್ದು ಬರಲು ಶಕ್ತಿ ಇಲ್ಲ ಅಂತ ಹೇಳಿದರು. ಕುಶಾಲ್ ಅವರ ನೆತ್ತಿಯ ಮೇಲೆ ಕೈ ಇಟ್ಟನು. ಅದು ತುಂಬ ಬಿಸಿಯಾಗಿತ್ತು. ಅಯ್ಯೋ ಅಮ್ಮ, ನಿಮಗೆ ತುಂಬ ಜ್ವರ ಬಂದಿದೆ, ಇದನ್ನು ನಮಗೆ ಹೇಳಲೇ ಇಲ್ಲವಲ್ಲ ಅಂದನು. ಅವನ ಧ್ವನಿಯಲ್ಲಿ ಚಿಂತೆಗಿಂತ ಬೇಸರವೇ ಹೆಚ್ಚು ಕಾಣಿಸಿತು. ಎದ್ದು ಬನ್ನಿ, ನಾನು ನಿಮ್ಮನ್ನು ಡಾಕ್ಟರ್ ಬಳಿ ಕರೆದೊಯ್ಯುತ್ತೇನೆ. ಆ ದಿನ ಕುಶಾಲ್ ಆಫೀಸ್ಗೆ ರಜೆ ತೆಗೆದುಕೊಳ್ಳಬೇಕಾಯಿತು. ಅದರಿಂದ ಅವನಿಗೆ ಎಷ್ಟು ಬೇಸರವಾಗಿತ್ತು ಎಂಬುದು ಅವನ ಮುಖದಲ್ಲೇ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಡಾಕ್ಟರ್ ಕೆಲವು ಪರೀಕ್ಷೆಗಳನ್ನು ಬರೆಸಿ ಔಷಧಿಗಳನ್ನು ಕೊಟ್ಟು ಸಂಪೂರ್ಣ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದರು. ಜೊತೆಗೆ ಅವರು ಹೀಗೆ ಹೇಳಿದರು, ನೋಡಿ, ಈ ವಯಸ್ಸಿನಲ್ಲಿ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯ ಹೆಚ್ಚು ಮುಖ್ಯ. ಇವರನ್ನು ಸಂತೋಷವಾಗಿರಿಸಲು ಪ್ರಯತ್ನಿಸಿ, ಇವರ ಜೊತೆ ಮಾತನಾಡಿ. ಒಂಟಿತನ ಅನ್ನುವುದು ಯಾವುದೇ ಕಾಯಿಲೆಗಿಂತಲೂ ಹೆಚ್ಚು ಅಪಾಯಕಾರಿ ಅಂತ. ಕುಶಾಲ್ ಡಾಕ್ಟರ್ ಮಾತುಗಳನ್ನು ಕೇಳಿದರೂ ಅರ್ಥ ಮಾಡಿಕೊಳ್ಳಲಿಲ್ಲ. ಅವನಿಗೆ ಅದು ಪುಸ್ತಕದ ಮಾತಿನಂತೆಯೇ ಅನಿಸಿತು. ಮನೆಗೆ ಬಂದು ಔಷಧಿಗಳನ್ನು ಸಾವಿತ್ರಮ್ಮನವರ ತಲೆಯ ಬಳಿಗೆ ಇಟ್ಟು ರೂಪಾಳಿಗೆ ಫೋನ್ ಮಾಡಿ ಸೂಚನೆ ನೀಡಿದನು. ರೂಪಾ, ಕೇಳು, ಅಮ್ಮನ ಆರೋಗ್ಯ ಸರಿಯಿಲ್ಲ, ಡಾಕ್ಟರ್ಗೆ ತೋರಿಸಿದ್ದೇನೆ. ಈ ಔಷಧಿಗಳನ್ನು ಸಮಯಕ್ಕೆ ಕೊಡಬೇಕು, ಅವರ ಊಟ ಉಪಚಾರ ಗಮನಿಸು ಅಂತ. ರೂಪಾ ಕೂಡ ಫೋನಿನಲ್ಲಿಯೇ ತನ್ನ ಕಷ್ಟವನ್ನು, ಅಯ್ಯೋ ದೇವರೇ, ಇದು ಮತ್ತೊಂದು ಸಮಸ್ಯೆ. ಕುಶಾಲ್, ಇಂದು ಆಫೀಸ್ನಲ್ಲಿ ನನಗೆ ತುಂಬ ಮುಖ್ಯವಾದ ಮೀಟಿಂಗ್ ಇದೆ, ನಾನು ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡಲಿ ಅಂತ ಹೇಳಿಕೊಂಡಳು. ಆ ದಿನದಿಂದ ಮನೆಯಲ್ಲಿನ ವಾತಾವರಣ ಇನ್ನಷ್ಟು ಭಾರವಾಗಿ ಬಿಟ್ಟಿತು.
ಸಾವಿತ್ರಮ್ಮನವರು ಹೆಚ್ಚಿನ ಸಮಯ ತಮ್ಮ ಕೋಣೆಯಲ್ಲೇ ಇರುತ್ತಿದ್ದರು. ಕುಶಾಲ್ ಮತ್ತು ರೂಪಾ ತಮ್ಮ ಬ್ಯುಸಿ ಜೀವನದಿಂದ ಸ್ವಲ್ಪ ಸಮಯ ತೆಗೆದು ಔಷಧಿ ಮತ್ತು ಊಟ ಕೊಡುತ್ತಿದ್ದರು. ಆದರೆ ಅದು ಕೇವಲ ಕರ್ತವ್ಯದಂತೆ ಮಾತ್ರ, ಪ್ರೀತಿ ಇಲ್ಲದ ಸೇವೆ. ಅವರು ಅವರ ಬಳಿ ಕೂತು ಮಾತನಾಡುತ್ತಿರಲಿಲ್ಲ. ಒಬ್ಬ ಅಸ್ವಸ್ಥ ತಾಯಿಗೆ ಬೇಕಾದ ಆತ್ಮೀಯತೆಯಿಂದ ವಿಚಾರಿಸುತ್ತಿರುವುದೇ ಇಲ್ಲ. ಒಂದು ಸಂಜೆ ಕುಶಾಲ್ ಆಫೀಸ್ನಿಂದ ಬಂದು ನೋಡಿದಾಗ ತಾಯಿ ಬಾಲ್ಕನಿಯಲ್ಲಿ ಮೌನವಾಗಿ ಆಕಾಶವನ್ನು ನೋಡುತ್ತಾ ಕುಳಿತಿದ್ದರು. ಅವನು ಅವರ ಬಳಿಗೆ ಹೋಗಿ ಕುರ್ಚಿ ಎಳೆದು ಕುಳಿತುಕೊಂಡು ಕೇಳಿದ, ಅಮ್ಮ, ಔಷಧಿ ಸಮಯಕ್ಕೆ ತೆಗೆದುಕೊಂಡಿದ್ದೀರಾ ಅಂತ. ಸಾವಿತ್ರಮ್ಮನವರು ತಲೆಯಾಡಿಸಿದರು. ಕುಶಾಲ್ ಸ್ವಲ್ಪ ಕಿರಿಕಿರಿಯಿಂದ, ಅಮ್ಮ, ನೀವು ನಿಮ್ಮನ್ನು ಏಕೆ ನೋಡಿಕೊಳ್ಳಲ್ಲ? ಡಾಕ್ಟರ್ ಹೇಳಿದ್ರು ವಿಶ್ರಾಂತಿ ತಗೊಳ್ಳಿ, ಸಂತೋಷವಾಗಿರಿ ಅಂತ. ನೀವು ಹೀಗೆ ಸದಾ ಮೌನವಾಗಿ ದುಃಖದಿಂದ ಕುಳಿತಿರ್ತೀರಾ. ಹೀಗೆ ಇದ್ದರೆ ಆರೋಗ್ಯ ಹೇಗೆ ಸರಿಯಾಗುತ್ತದೆ? ನಮಗೂ ಎಷ್ಟು ಕಷ್ಟ ಆಗುತ್ತದೆ ಗೊತ್ತಾ ಅಂತ ಹೇಳಿದ. ಸಾವಿತ್ರಮ್ಮನವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವರು ತಮ್ಮ ಮಗನಿಗೆ ಹೇಗೆ ಹೇಳಬೇಕು, ತಮ್ಮ ಕಾಯಿಲೆಗೆ ಕಾರಣ ಔಷಧಿಗಳ ಕೊರತೆ ಅಲ್ಲ, ಪ್ರೀತಿಯ ಕೊರತೆ ಎಂದು. ತಾವು ತಮ್ಮ ರಕ್ತ ಬೆವರಿನಿಂದ ಕಟ್ಟಿದ ಈ ಮನೆಯಲ್ಲಿ ಈಗ ಉಸಿರಾಡುವುದೇ ಕಷ್ಟವಾಗಿದೆ ಎಂದು ಹೇಗೆ ಹೇಳಬೇಕು? ತಮಗೆ ಔಷಧಿಗಿಂತ ಮಕ್ಕಳ ಸಾಮೀಪ್ಯ ಬೇಕು ಎಂದು ಹೇಗೆ ತಿಳಿಸಬೇಕು? ಆದರೆ ಅವರು ಏನೂ ಹೇಳಲಿಲ್ಲ. ತಮ್ಮ ಕಣ್ಣೀರನ್ನು ಒಳಗೆ ನುಂಗಿಕೊಂಡು ನಿಧಾನವಾದ ಸ್ವರದಲ್ಲಿ, ಏನೂ ಇಲ್ಲ ಮಗನೇ, ಹಾಗೇ ಕುಳಿತಿದ್ದೆ. ನೀನು ಹೋಗಿ ಫ್ರೆಶ್ ಆಗು, ನಾನು ಊಟ ಹಾಕುತ್ತೇನೆ ಅಂತ ಹೇಳಿದರು. ಕುಶಾಲ್ಗೆ ತನ್ನ ತಾಯಿ ತನ್ನ ಮಾತು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಬಂದಿತು. ಒಂದು ದೀರ್ಘ ಉಸಿರೆಳೆದು ತನ್ನ ಕೋಣೆಗೆ ಹೋಗಿಬಿಟ್ಟನು. ತನ್ನ ತಾಯಿಯ ಗಾಯಗಳಿಗೆ ಮದ್ದು ಹಚ್ಚುವುದಕ್ಕಿಂತ ಉಪ್ಪು ಹೆಚ್ಚಿದಂತಾಗಿದೆ ಎಂದು ಅವನಿಗೆ ಗೊತ್ತಾಗಲಿಲ್ಲ. ಸಾವಿತ್ರಮ್ಮಳಿಗೆ ಈಗ ಸ್ಪಷ್ಟವಾಗಿತ್ತು, ಅವರು ತಮ್ಮ ಮಕ್ಕಳಿಗೆ ಒಂದು ಭಾರವಾಗಿ ಬಿಟ್ಟಿದ್ದೇನೆ ಅಂತ. ದಿನಗಳು ವಾರಗಳು ತಿಂಗಳುಗಳಾಗಿ ಬದಲಾಗುತ್ತಿದ್ದರೂ ಮನೆಯ ಪರಿಸ್ಥಿತಿ ಬದಲಾಗಲಿಲ್ಲ. ಸಾವಿತ್ರಮ್ಮನವರ ಆರೋಗ್ಯ ಸ್ವಲ್ಪ ಏರುಪೇರು ಕಂಡರೂ ಸಂಪೂರ್ಣವಾಗಿ ಸರಿಯಾಗಲಿಲ್ಲ. ಅವರ ಮೌನ ಮತ್ತು ದುಃಖ ಈಗ ಕುಶಾಲ್ ಮತ್ತು ರೂಪಾಳಿಗೆ ಕಿರಿಕಿರಿ ಉಂಟು ಮಾಡತೊಡಗಿತು. ಮನೆಯಲ್ಲೆಲ್ಲ ವಿಚಿತ್ರವಾದ ಒತ್ತಡ ಕಾಣಿಸುತ್ತಿತ್ತು. ಅವರು ರಾತ್ರಿ ಪಾರ್ಟಿಗಳು, ಸ್ನೇಹಿತರ ಜೊತೆ ಸುತ್ತಾಟ ಕೂಡ ಕಡಿಮೆಯಾಯಿತು. ಏಕೆಂದರೆ ಹಿಂಬದಿಯಲ್ಲಿ ತಾಯಿಯ ಚಿಂತೆಯೇ ಇದ್ದಿತು. ತಮ್ಮ ಜೀವನವನ್ನು ಮುಕ್ತವಾಗಿ ಬದುಕಲು ಸಾಧ್ಯವಾಗುತ್ತಿರಲಿಲ್ಲ. ಅದರ ದೋಷವನ್ನು ಅವರು ಮನಸ್ಸಿನಲ್ಲಿ ತಮ್ಮ ತಾಯಿಯ ಮೇಲೆಯೇ ಹಾಕುತ್ತಿದ್ದರು. ಒಂದು ರಾತ್ರಿ ಸಾವಿತ್ರಮ್ಮನವರು ಮಲಗಿದ ನಂತರ ಕುಶಾಲ್ ಮತ್ತು ರೂಪಾ ತಮ್ಮ ಮಲಗುವ ಕೋಣೆಯಲ್ಲಿ ಇದೇ ವಿಷಯದ ಬಗ್ಗೆ ಮಾತನಾಡುತ್ತಿದ್ದರು. ರೂಪಾ ನಿಧಾನವಾದ ಸ್ವರದಲ್ಲಿ, ರೀ ಕುಶಾಲ್, ನನಗೆ ಇನ್ನು ಇದು ಸಹಿಸಲಾಗುತ್ತಿಲ್ಲ. ಅತ್ತೆ ದಿನದಿಂದ ದಿನಕ್ಕೆ ಇನ್ನಷ್ಟು ದುರ್ಬಲವಾಗುತ್ತಿದ್ದಾರೆ ಮತ್ತು ನಿಜ ಹೇಳಬೇಕಾದರೆ ನಮ್ಮ ಜೀವನವು ಕಷ್ಟವಾಗುತ್ತಿದೆ. ನಾವು ಎಲ್ಲಿಗೂ ಹೋಗಲು ಆಗುತ್ತಿಲ್ಲ, ನಮ್ಮ ಕೆಲಸಕ್ಕೂ ಸರಿಯಾಗಿ ಗಮನ ಕೊಡಲು ಆಗುತ್ತಿಲ್ಲ. ಯಾವಾಗಲೂ ಒಂದು ಭಯ ಇರುತ್ತದೆ ಎಂದು ಹೇಳಿದಳು. ಕುಶಾಲ್ ದಣಿದ ಧ್ವನಿಯಲ್ಲಿ, ನನಗೆ ಗೊತ್ತು ರೂಪಾ, ನಾನು ಕೂಡ ತುಂಬ ಕಂಗೆಟ್ಟಿದ್ದೇನೆ. ಆಫೀಸ್ನಲ್ಲಿ ಬಾಸ್ ಗದರಿಸುತ್ತಾರೆ, ಮನೆಗೆ ಬಂದರೆ ಈ ಟೆನ್ಷನ್, ಏನು ಮಾಡಬೇಕು ಅನ್ನೋದೇ ಅರ್ಥವಾಗುತ್ತಿಲ್ಲ ಅಂತ ಹೇಳಿದನು. ರೂಪಾಳ ಧ್ವನಿಯಲ್ಲಿ ಕಹಿತನ ಇತ್ತು. ಕುಶಾಲ್, ನಾನು ಹೇಳೋದು ನಿಮಗೆ ಇಷ್ಟವಾಗದೇ ಇರಬಹುದು, ಆದರೆ ನಿಜ ಏನೆಂದರೆ ಈಗ ನಾವು ಅವರನ್ನು ನೋಡಿಕೊಳ್ಳಲು ಆಗುತ್ತಿಲ್ಲ. ಅವರಿಗೆ ಯಾವಾಗಲೂ ಯಾರಾದರೂ ಜೊತೆಯಲ್ಲಿರಬೇಕು, ಅದು ನಮಗೆ ಸಾಧ್ಯವಿಲ್ಲ. ನಮ್ಮ ಕೆರಿಯರ್, ನಮ್ಮ ಜೀವನವೂ ಇದೆ ಅಂತ ಹೇಳಿದಳು. ಕೆಲವು ಕ್ಷಣಗಳು ಕೋಣೆಯಲ್ಲಿ ಮೌನ ಆವರಿಸಿತು. ನಂತರ ರೂಪಾ ಸ್ವಲ್ಪ ಸಂಕುಚಿತವಾಗಿ ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಇಟ್ಟಿದ್ದ ಮಾತನ್ನು ಹೇಳಿದಳು. ಕುಶಾಲ್, ನನ್ನ ಒಬ್ಬ ಸಹೋದ್ಯೋಗಿಯ ಪರಿಸ್ಥಿತಿಯು ಇದೇ ರೀತಿ ಇದ್ದಿತು. ಅವರು ತಮ್ಮ ತಾಯಿಯನ್ನು ಒಳ್ಳೆಯ ಓಲ್ಡ್ ಏಜ್ ಹೋಮ್ಗೆ ಕಳುಹಿಸಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂತಾರೆ. 24 ಗಂಟೆ ಡಾಕ್ಟರ್ ಮತ್ತು ನರ್ಸ್ ಇರುತ್ತಾರೆ. ಅವರಂತೆಯೇ ಇತರರು ಕೂಡ ಇರುತ್ತಾರೆ. ಅಲ್ಲಿ ಅವರ ಮನಸ್ಸು ಕೂಡ ಚೆನ್ನಾಗಿರುತ್ತದೆ ಅಂತ. ಇದನ್ನು ಕೇಳುತ್ತಿದ್ದಂತೆಯೇ ಕುಶಾಲ್ ರೂಪಾಳ ಕಡೆ ಕೋಪದಿಂದ ನೋಡಿ, ಓಲ್ಡ್ ಏಜ್ ಹೋಮ್? ರೂಪಾ, ನೀನು ಸರಿಯಾಗಿ ಯೋಚಿಸುತ್ತಿದ್ದೀಯಾ? ನನ್ನ ತಾಯಿಯನ್ನು ನಾನು ವೃದ್ಧಾಶ್ರಮಕ್ಕೆ ಕಳುಹಿಸಬೇಕಾ? ಜನರು ಏನು ಹೇಳುತ್ತಾರೆ, ಸಂಬಂಧಿಕರು ಏನು ಯೋಚಿಸುತ್ತಾರೆ ಅಂತ ಕೇಳಿದನು. ರೂಪಾ ತಕ್ಷಣ ಉತ್ತರಿಸಿದಳು, ಜನರ ಬಗ್ಗೆ ಯೋಚಿಸ್ತೀರಾ ಅಥವಾ ಅಮ್ಮನ ಒಳಿತಿನ ಬಗ್ಗೆ ಯೋಚಿಸ್ತೀರಾ? ನೋಡು ಕುಶಾಲ್, ಇದು ತುಂಬ ಕಷ್ಟದ ನಿರ್ಧಾರ ಅಂತ ನನಗೂ ಗೊತ್ತು. ಆದರೆ ಪ್ರಾಕ್ಟಿಕಲ್ ಆಗಿ ಯೋಚಿಸಿ. ಇಲ್ಲಿ ಅಮ್ಮ ಒಂಟಿಯಾಗಿದ್ದಾರೆ, ಅಸ್ವಸ್ಥರಾಗಿದ್ದಾರೆ. ನಾವು ಅವರ ಜೊತೆ ಇದ್ದರೂ ನಿಜವಾಗಿ ಅವರ ಜೊತೆ ಇಲ್ಲ. ಕನಿಷ್ಠ ಅಲ್ಲಿ ಅವರಿಗೆ ಸರಿಯಾದ ಕಾಳಜಿ ಸಿಗುತ್ತದೆ. ನಾವು ಪ್ರತಿ ವಾರವೂ ಅವರನ್ನು ನೋಡಲು ಹೋಗಬಹುದು. ಇದು ಅವರಿಗೂ ನಮಗೂ ಒಳ್ಳೆಯದೇ ಅಂತ. ಕುಶಾಲ್ ಮೌನವಾಗಿ ಬಿಟ್ಟನು. ರೂಪಾಳ ಮಾತುಗಳು ಅವನಿಗೆ ನೋವಾಗಿದ್ದರೂ ಅವುಗಳಲ್ಲಿ ಒಂದು ಸತ್ಯವೂ ಕಾಣಿಸುತ್ತಿತ್ತು. ಅವನು ತನ್ನ ತಾಯಿಯನ್ನು ಪ್ರೀತಿಸುತ್ತಿದ್ದನು.
ಒಂದು ಕಡೆ ತಾಯಿಯ ಮೇಲಿನ ಕರ್ತವ್ಯ, ಮತ್ತೊಂದು ಕಡೆ ತನ್ನ ಕನಸುಗಳು ಮತ್ತು ಸ್ವಾತಂತ್ರ್ಯ. ಆ ರಾತ್ರಿ ಅವನು ಬಹಳ ಹೊತ್ತು ಈ ಗೊಂದಲದಲ್ಲೇ ಜಾಗರಣೆ ಮಾಡಿದನು. ಕೊನೆಗೆ ತನ್ನ ಸೌಕರ್ಯವನ್ನು ತನ್ನ ಕರ್ತವ್ಯಕ್ಕಿಂತ ಮೇಲಾಗಿಸಿಕೊಂಡನು. ಮನಸ್ಸಿಗೆ ಇಷ್ಟವಿಲ್ಲದಿದ್ದರೂ ತನ್ನ ತಾಯಿಯನ್ನು ದೂರ ಮಾಡುವ ನಿರ್ಧಾರ ತೆಗೆದುಕೊಂಡನು. ಮುಂದಿನ ಬೆಳಗ್ಗೆ ಅವರು ಸಾವಿತ್ರಮ್ಮನವರ ಜೊತೆ ಮಾತನಾಡಿದರು. ಅದನ್ನು ನಿರ್ಧಾರವಾಗಿ ಅಲ್ಲ, ಸಲಹೆಯಾಗಿ ಹೇಳಲು ಪ್ರಯತ್ನಿಸಿದರು. ಅಮ್ಮ, ನಾವು ಯೋಚಿಸುತ್ತಿದ್ದೇವೆ, ನಿಮಗೆ ಕೆಲವು ದಿನಗಳಿಗಾದರೂ ಒಂದು ಒಳ್ಳೆಯ ಜಾಗಕ್ಕೆ ಕಳುಹಿಸಿದರೆ ಹೇಗೆ ಅಂತ. ಅಲ್ಲಿ ನಿಮಗೆ ಮನಸ್ಸು ಹಿತವಾಗಿರುತ್ತದೆ, ಆರೋಗ್ಯಕ್ಕೂ ಒಳ್ಳೆಯದು, 24 ಗಂಟೆ ನೋಡಿಕೊಳ್ಳಲು ಜನ ಇರುತ್ತಾರೆ ಅಂತ ಹೇಳಿದರು. ಸಾವಿತ್ರಮ್ಮನವರಿಗೆ ಅದೇ ಕ್ಷಣದಲ್ಲಿ ಅರ್ಥವಾಯಿತು ಆ ಒಳ್ಳೆಯ ಜಾಗ ಅಂದರೆ ಏನು ಅಂತ. ಅವರ ಕಾಲಿನ ಕೆಳಗಿನಿಂದ ನೆಲವೇ ಜಾರಿ ಹೋದಂತಾಯಿತು. ಹೃದಯವನ್ನು ಯಾರೋ ಬಿಗಿಯಾಗಿ ಹಿಡಿದಂತಾಯಿತು. ಅವರು ಕಂಪಿಸುವ ಧ್ವನಿಯಲ್ಲಿ ಕೇಳಿದರು, ರುದ್ರಾಶ್ರಮನಾ ಅಂತ. ಈ ಒಂದು ಪದದಲ್ಲಿಯೇ ಎಷ್ಟು ನೋವು ಮತ್ತು ಅಸಹಾಯಕತೆ ಇದ್ದಿತು. ಕುಶಾಲ್ ಮತ್ತು ರೂಪಾ ಅವರ ಕಣ್ಣುಗಳಲ್ಲಿ ನೋಡಲೂ ಕೂಡ ಸಾಧ್ಯವಾಗಲಿಲ್ಲ. ಆದರೆ ಅವರು ನಿರ್ಧಾರ ಮಾಡಿಕೊಂಡಿದ್ದರು. ಸಾವಿತ್ರಮ್ಮನವರನ್ನು ಬಹಳವಾಗಿ ಮನವೊಲಿಸಲು ಪ್ರಯತ್ನಿಸಿದರು. ರುದ್ರಾಶ್ರಮದ ಮೆಚ್ಚುಗೆಗಳನ್ನು ಹೇಳಿ ಇದು ಕೆಲವೇ ದಿನಗಳು ಮಾತು ಎಂದು ನಂಬಿಸಿದರು. ಸಾವಿತ್ರಮ್ಮನವರು ವಿರೋಧಿಸಲಿಲ್ಲ. ಕಲ್ಲಿನ ಮೂರ್ತಿಯಂತೆ ಮೌನವಾಗಿ ಕುಳಿತಿದ್ದರು. ಅವರು ಅಸ್ವಸ್ಥರಾಗಿದ್ದರು. ತಮ್ಮ ದಿನನಿತ್ಯದ ಕೆಲಸಗಳಿಗೆ ಯಾರಾದರೂ ಸಹಾಯ ಬೇಕಾಗುವಷ್ಟು ಅಸಹಾಯಕರಾಗಿರಲಿಲ್ಲ. ಅವರಿಗೆ ಪ್ರೊಫೆಷನಲ್ ಕೇರ್ ಬೇಕಾಗಿರಲಿಲ್ಲ. ತಮ್ಮ ಮಕ್ಕಳ ಪ್ರೀತಿ ಬೇಕಾಗಿತ್ತು. ಆದರೆ ಮಕ್ಕಳು ತಾವೇ ಅವರನ್ನು ಭಾರವೆಂದು ಭಾವಿಸಲು ಶುರು ಮಾಡಿದಾಗ ದೂರು ಹೇಳುವುದು ಯಾರಿಗೆ? 2 ದಿನಗಳ ನಂತರ ಕಾರಿನ ಚಾವಿ ತಿರುಗಿಸುತ್ತಾ ಕುಶಾಲ್ ತನ್ನ ತಾಯಿಯ ಕಡೆ ಒಮ್ಮೆ ನೋಡಿದನು. ಅವರ ಕಣ್ಣುಗಳು ಇನ್ನು ಮೌನವಾಗಿ ಅವನನ್ನೇ ನೋಡುತ್ತಿದ್ದವು. ಯಾವುದೇ ದೂರು ಇರಲಿಲ್ಲ, ಯಾವುದೇ ಪ್ರಶ್ನೆ ಇರಲಿಲ್ಲ, ಕೇವಲ ದೀರ್ಘ ಮೌನ ಇದ್ದಿತು. ಕಾರ್ ನಿಧಾನವಾಗಿ ಮುಂದಕ್ಕೆ ಚಲಿಸಿತು. ಒಂದು ತಿರುವಿನತ್ತ ಅಲ್ಲಿ ಒಬ್ಬ ತಾಯಿ ತನ್ನ ಮನೆಯಿಂದ ದೂರವಾಗುತ್ತಿದ್ದಳು. ಕಾವೇರಿ ರುದ್ರಾಶ್ರಮದ ಮುಂದೆ ಕಾರ್ ನಿಂತಿತು. ಕುಶಾಲ್ ಮತ್ತು ರೂಪಾ ನಿಧಾನವಾಗಿ ಸಾವಿತ್ರಮ್ಮನವರನ್ನು ಹಿಡಿದು ಹೊರಗೆ ಇಳಿಸಿದರು. ಅವರ ದೇಹ ದುರ್ಬಲವಾಗಿತ್ತು, ಆದರೆ ಅದಕ್ಕಿಂತ ಹೆಚ್ಚು ದುರ್ಬಲವಾಗಿದ್ದುದು ಅವರ ಆತ್ಮವಿಶ್ವಾಸ. ವೃದ್ಧಾಶ್ರಮದ ವಾತಾವರಣ ಸಂಪೂರ್ಣ ಬೇರೆ ರೀತಿ ಇತ್ತು. ಹೊರಗಿನಿಂದ ನೋಡಿದರೆ ಅದು ಶಾಂತ ಮತ್ತು ಸರಿಯಾಗಿ ವ್ಯವಸ್ಥೆಯಾದ ಜಾಗದಂತೆ ಕಾಣಿಸುತ್ತಿತ್ತು. ಆದರೆ ಕುಶಾಲ್ ಮತ್ತು ರೂಪಾ ಸಾವಿತ್ರಮ್ಮನವರನ್ನು ಒಳಗೆ ಕರೆದುಕೊಂಡು ಹೋದಾಗ ಈ ಜಾಗ ಅವರ ತಾಯಿಗೆ ಎಷ್ಟು ಕಠಿಣ ಮತ್ತು ಭಾವನಾತ್ಮಕವಾಗಿರುತ್ತದೆ ಎಂಬುದು ಅವರಿಗೆ ಸ್ಪಷ್ಟವಾಯಿತು. ಅವರು ಸಾವಿತ್ರಮ್ಮನವರನ್ನು ಪ್ರೀತಿಯಿಂದ ಕುಳ್ಳಿರಿಸಿದರು, ಆದರೆ ಅವರ ಮೌನ ಮತ್ತು ಹೃದಯದ ನೋವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅಲ್ಲಿ ಒಂದು ಮೃದುವಾದ ಶಬ್ದ ಇದ್ದಿತು. ಯಾರೋ ರೇಡಿಯೋ ಹಾಕಿಕೊಂಡಿದ್ದರು. ಕೆಲವರು ಕುರ್ಚಿಯಲ್ಲಿ ಮಲಗಿದಂತಿದ್ದರು. ಇನ್ನೊಬ್ಬರು ಕಿಟಕಿಯ ಬಳಿ ಕುಳಿತು ಖಾಲಿ ಕಣ್ಣುಗಳಿಂದ ಹೊರಗೆ ನೋಡುತ್ತಿದ್ದರು. ನಂತರ ಸಾವಿತ್ರಮ್ಮನವರನ್ನು ಒಂದು ಕೋಣೆಗೆ ಕರೆದುಕೊಂಡು ಹೋದರು. ಅಲ್ಲಿ ಇನ್ನೂ 2 ಮಹಿಳೆಯರು ಈಗಾಗಲೇ ವಾಸಿಸುತ್ತಿದ್ದರು. ಅವರಲ್ಲಿ ಒಬ್ಬಳ ಹೆಸರು ಸುಧಾ. ಅವಳು ನಗುತ್ತಾ, ನಮಸ್ತೆ ಅಕ್ಕ, ನೀವು ಹೊಸದಾಗಿ ಬಂದೀರಾ? ಈಗ ನಾವು ಎಲ್ಲರೂ ಒಬ್ಬರಿಗೊಬ್ಬರು ಸಹಾಯವಾಗಬೇಕು ಅಂತ ಹೇಳಿದಳು. ಅಷ್ಟರಲ್ಲಿ ರುದ್ರಾಶ್ರಮದ ಒಬ್ಬ ಸಿಬ್ಬಂದಿ ಸಾವಿತ್ರಮ್ಮನವರಿಗಾಗಿ ಹಾಸಿಗೆ ಮತ್ತು ಅಗತ್ಯ ವಸ್ತುಗಳನ್ನು ತಂದನು. ರೂಪಾ ಕುಶಾಲ್ ಕಡೆ ನೋಡಿ ನಿಧಾನ ಸ್ವರದಲ್ಲಿ, ನಾವು ಮಾಡುತ್ತಿರುವುದು ಸರಿ ಇದೆಯಾ ಅಂತ ಕೇಳಿದಳು. ಕುಶಾಲ್ ತನ್ನ ಕಣ್ಣುಗಳನ್ನು ತಗ್ಗಿಸಿ, ಈಗ ಅಮ್ಮನಿಗೆ ಇದೇ ಒಳ್ಳೆಯದು ಅಂದನು. ಸಾವಿತ್ರಮ್ಮನವರ ಕಣ್ಣುಗಳಲ್ಲಿ ನೋವು ತುಂಬಿತ್ತು, ಆದರೆ ಅವರು ಏನು ಮಾತನಾಡಲಿಲ್ಲ. ಅವರು ಕೇವಲ ಕುಶಾಲ್ ಮತ್ತು ರೂಪಾಳನ್ನೇ ನೋಡುತ್ತಿದ್ದರು. ನನ್ನನ್ನು ಇಲ್ಲಿ ಬಿಡಬೇಡಿ, ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಲು ಬಯಸುವಂತೆ. ರೂಪಾ ಅವರ ಕೈ ಹಿಡಿದು ಹೇಳಿದಳು, ಅಮ್ಮ, ಇಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂತ. ಸಾವಿತ್ರಮ್ಮನವರು ನಿಧಾನವಾಗಿ ಕಣ್ಣು ಮುಚ್ಚಿದರು. ಮತ್ತೆ ಏನೂ ಹೇಳಲಿಲ್ಲ, ಆದರೆ ಅವರ ಮುಖವೇ ಎಲ್ಲವನ್ನೂ ಹೇಳುತ್ತಿತ್ತು. ಕುಶಾಲ್ ಕೂಡ, ಅಮ್ಮ, ನಾವು ಬೇಗ ನಿಮ್ಮನ್ನು ನೋಡಲು ಬರುತ್ತೇವೆ, ಚಿಂತಿಸಬೇಡಿ ಅಂತ ಹೇಳಿದನು. ಹೀಗೆ ಹೇಳಿ ಇಬ್ಬರು ಅಲ್ಲಿಂದ ಹೊರಟು ಹೋದರು. ಸಾವಿತ್ರಮ್ಮನವರ ಕಣ್ಣೀರನ್ನು ತಡೆಯಲು ಆಗಲಿಲ್ಲ. ಅವರು ಮೌನವಾಗಿ ಹಾಸಿಗೆಯ ಮೇಲೆ ಕುಳಿತಿದ್ದರು, ಆದರೆ ಅವರ ಮನಸ್ಸಿನಲ್ಲಿ ಭಾರೀ ಚಂಡಮಾರುತ ಬೀಸುತ್ತಿತ್ತು. ಅವರು ನಿಧಾನವಾಗಿ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಯೋಚಿಸಿದರು, ನನ್ನ ಪಾಲನೆಯಲ್ಲಿಯೇ ಏನಾದರೂ ತಪ್ಪು ಆಗಿದೆಯೇ? ನಾನು ನನ್ನ ಮಗನಿಗೆ ಸರಿಯಾದ ಸಂಸ್ಕಾರ ಕೊಡಲಿಲ್ಲವೇ? ನನ್ನ ಬೆರಳು ಹಿಡಿದು ನಡೆಯಲು ಕಲಿಸಿದ, ನನ್ನ ಮಡಿಲಲ್ಲಿ ತಲೆಯಿಟ್ಟು ಕತೆ ಕೇಳುತ್ತಿದ್ದ ಅದೇ ಮಗ ಇಂದು ನನ್ನನ್ನು ಈ ಸ್ಥಿತಿಗೆ ತಂದನೆ? ಈ ಪ್ರಶ್ನೆಗಳು ಅವರ ಹೃದಯವನ್ನು ಮತ್ತೆ ಮತ್ತೆ ಕಾಡುತ್ತಿತ್ತು. ಅವರ ಕಣ್ಣುಗಳು ಬಾಗಿಲಿನತ್ತಲೇ ನೆಟ್ಟಿದ್ದವು. ಅಲ್ಲಿ ಇತ್ತೀಚೆಗಷ್ಟೇ ಅವರ ಮಗ ಅವರನ್ನು ಬಿಟ್ಟು ಹೋಗಿದ್ದನು. ಪ್ರತಿಯೊಂದು ಶಬ್ದಕ್ಕೂ ಅವರು ನಿರೀಕ್ಷಿಸುತ್ತಿದ್ದರು.
ಬಹುಶಃ ಕುಶಾಲ್ ಮತ್ತೆ ಬಂದು, ಅಮ್ಮ, ನಾನು ನಿಮ್ಮನ್ನು ಹೀಗೆ ಹೇಗೆ ಬಿಟ್ಟು ಹೋಗಬಹುದು ಎಂದು ಹೇಳಬಹುದು. ಆದರೆ ಇಲ್ಲ, ಕುಶಾಲ್ ಮತ್ತು ರೂಪಾ ಈಗಾಗಲೇ ಕಾರಿನಲ್ಲಿ ಹೋಗಿಬಿಟ್ಟಿದ್ದರು. ಪ್ರತಿಯೊಂದು ಶಬ್ದವೂ ಕೇವಲ ಮೌನವನ್ನು ಮಾತ್ರ ತರುತ್ತಿತ್ತು. ಆ ಮೌನ ಅವರ ಹೃದಯದಲ್ಲಿ ಇನ್ನಷ್ಟು ಆಳವಾಗುತ್ತಿತ್ತು. ಅವರ ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು. ಅವರೊಳಗಿನ ಎಲ್ಲ ನೋವು ಈಗ ಹೊರಗೆ ಹರಿಯಬೇಕೆಂದು ತೋರುತ್ತಿತ್ತು. ಸುಧಾ ನಿಧಾನವಾಗಿ ಅವರ ಕೈ ಹಿಡಿದು, ನಮ್ಮ ಎಲ್ಲರದ್ದು ಒಂದೇ ಕತೆ ಅಕ್ಕ, ಈಗ ಇದೇ ನಮ್ಮ ಮನೆ ಅಂತ ಹೇಳಿದಳು. ಆ ವೃದ್ಧಾಶ್ರಮದ ಹಳೆಯ ಹಾಲ್ನಲ್ಲಿ ಕೆಲವು ಕಿಟಕಿಗಳು ಇದ್ದವು. ಅವುಗಳಿಂದ ಸೂರ್ಯನ ಮೃದುವಾದ ಕಿರಣಗಳು ಒಳಗೆ ಬರುತ್ತಿದ್ದವು. ಗೋಡೆಗಳ ಮೇಲೆ ಬಣ್ಣ ಬಣ್ಣದ ಪೋಸ್ಟರ್ಗಳು, ನಗುತ್ತಾ ಇರಿ, ನೀವು ಬದುಕಿದ್ದೀರಿ, ಪ್ರತಿದಿನ ಹೊಸ ಆರಂಭ. ಆದರೆ ಈ ಮಾತುಗಳಿಗಿಂತ ಅಲ್ಲಿ ಇರುವ ಜನರ ಕಣ್ಣುಗಳಲ್ಲಿ ಕಾಣುತ್ತಿದ್ದ ಮೌನವೇ ಹೆಚ್ಚು ಪರಿಣಾಮಕಾರಿಯಾಗುತ್ತಿತ್ತು. ಸಾವಿತ್ರಮ್ಮನವರನ್ನು ಇಟ್ಟ ಕೋಣೆಯಲ್ಲಿ ಈಗಾಗಲೇ ಸುಧಾ ಮತ್ತು ಉಮಾ ಇದ್ದರು. ಇಬ್ಬರು ವಯಸ್ಸಾದವರು, ತಮ್ಮ ದುಃಖದ ಜೊತೆ ಬದುಕುವುದನ್ನು ಕಲಿತವರು. ಸುಧಾ ನಿಧಾನವಾಗಿ ಸಾವಿತ್ರಮ್ಮನವರನ್ನು ಅಪ್ಪಿಕೊಂಡು ಹೇಳಿದಳು, ನಮ್ಮ ಸ್ಥಿತಿ ಒಂದೇ ಅಕ್ಕ, ಈಗ ನಾವು ಒಬ್ಬರಿಗೊಬ್ಬರು ಸಹಾಯವಾಗಬೇಕು ಅಂತ. ಉಮಾ ನಗುತ್ತಾ, ಇಲ್ಲಿ ಅಳಲು ಅನುಮತಿ ಇದೆ, ಆದರೆ ಪ್ರತಿದಿನ ಸ್ವಲ್ಪ ಕಡಿಮೆ, ಏಕೆಂದರೆ ಇಲ್ಲಿ ಎಲ್ಲರೂ ಒಡೆದವರೇ. ಆದರೆ ನಾವು ಒಟ್ಟಿಗೆ ನಮ್ಮ ತುಂಡುಗಳನ್ನು ಮತ್ತೆ ಸೇರಿಸಿಕೊಳ್ಳುತ್ತೇವೆ ಅಂತ ಹೇಳಿದಳು. ಕೆಲವು ತಿಂಗಳುಗಳು ಕಳೆದು ಹೋದವು. ಇದರ ನಡುವೆ ಕುಶಾಲ್ ಮತ್ತು ರೂಪಾಳ ಜೀವನ ಮತ್ತೆ ಹಳೆಯ ವೇಗಕ್ಕೆ ಮರಳಿತು. ಈಗ ಅವರು ರಾತ್ರಿ ಹೊತ್ತಿನವರೆಗೂ ಆಫೀಸ್ ಅಥವಾ ಸ್ನೇಹಿತರ ಜೊತೆ ಸಮಯ ಕಳೆಯಬಹುದಾಗಿತ್ತು. ವೀಕೆಂಡ್ಗಳಲ್ಲಿ ಸುತ್ತಾಟಕ್ಕೆ ಹೋಗಬಹುದಾಗಿತ್ತು. ಮನೆಯಲ್ಲಿಯೂ ಈಗ ಯಾವುದೇ ಅಸ್ವಸ್ಥ ಅಥವಾ ಒಂಟಿ ವ್ಯಕ್ತಿಯ ಬಗ್ಗೆ ಚಿಂತೆ ಇರಲಿಲ್ಲ. ಆರಂಭದ ಕೆಲವು ವಾರಗಳಲ್ಲಿ ಅವರಿಗೆ ತುಂಬ ಹಗುರವಾಗಿರುವ ಭಾವನೆ ಮತ್ತು ಸ್ವಾತಂತ್ರ್ಯದ ಅನುಭವವಾಯಿತು. ಪ್ರತಿ ಭಾನುವಾರ ಅವರು ಆಶ್ರಮಕ್ಕೆ ಹೋಗಿ ಸಾವಿತ್ರಮ್ಮನವರನ್ನ ಭೇಟಿ ಮಾಡುತ್ತಿದ್ದರು. ಅವರಿಗಾಗಿ ಹಣ್ಣುಗಳು, ಸಿಹಿ ಮತ್ತು ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಅಲ್ಲಿ ಕೆಲವು ಗಂಟೆಗಳ ಕಾಲ ಕುಳಿತು ಅವರ ವಿಚಾರ ಕೇಳಿ ಸ್ವಲ್ಪ ಮಾತುಕತೆ ಮಾಡಿ ಮತ್ತೆ ಮನೆಗೆ ಮರಳುತ್ತಿದ್ದರು. ಮೊದಲಿಗೆ ಈ ಭೇಟಿಗಳು ಅವರಿಗೆ ಸರಿಯಾಗಿಯೇ ಅನಿಸುತ್ತಿದ್ದವು. ಆದರೆ ಕೆಲವೊಮ್ಮೆ ಕುಶಾಲ್ ಮತ್ತು ರೂಪಾಳ ಮನಸ್ಸಿನಲ್ಲಿ ಒಂದು ಅಸ್ವಸ್ಥತೆ ಮೂಡುತ್ತಿತ್ತು. ಅವರು ಗಮನಿಸುತ್ತಿದ್ದರು ಅವರ ತಾಯಿ ಎಷ್ಟು ಮೌನವಾಗಿ ಬಿಟ್ಟಿದ್ದಾರೆ ಎಂದು. ಒಂದು ದಿನ ಕುಶಾಲ್ನ ಸ್ನೇಹಿತ ಶಂಕರ್ ಅವರನ್ನು ಊಟಕ್ಕೆ ಮನೆಗೆ ಆಹ್ವಾನಿಸಿದನು. ಕುಶಾಲ್ ಮತ್ತು ರೂಪಾ ಶಂಕರ್ ಮನೆಗೆ ಹೋದಾಗ ಅಲ್ಲಿ ಕಂಡ ವಾತಾವರಣ ನೋಡಿ ಇಬ್ಬರು ಆಶ್ಚರ್ಯಪಟ್ಟರು. ಶಂಕರ್ ಹೇಳಿದನು, ಕುಶಾಲ್, ಇವರು ನನ್ನ ಚಿಕ್ಕಮ್ಮ. ನಾನು ಚಿಕ್ಕವನಾಗಿದ್ದಾಗಲೇ ನನ್ನ ಅಮ್ಮ ಸತ್ತರು. ಆಗಿನಿಂದ ಇವಳೇ ನನ್ನನ್ನು ಬೆಳೆಸಿದಳು. ನನ್ನ ಜಗತ್ತು ಅಂದರೆ ನನ್ನ ಚಿಕ್ಕಮ್ಮ ಮತ್ತು ನನ್ನ ಹೆಂಡತಿ ಕಾವ್ಯ. ಅಷ್ಟರಲ್ಲಿ ಕಾವ್ಯ ಹತ್ತಿರ ಬಂದು, ಮಾತು ನಂತರ ಮಾಡೋಣ, ಮೊದಲು ಈ ಬಿಸಿ ಬಿಸಿ ಬಜ್ಜಿ ಮಿರ್ಚಿ ತಿನ್ನಿ. ಅತ್ತೆ, ನೀವು ಕೂಡ ಕುಳಿತುಕೊಳ್ಳಿ, ನಾನು ನಿಮಗೂ ತರುತ್ತೇನೆ ಅಂತ ಹೇಳಿದಳು. ದುರ್ಗಾ ಅಂದರೆ ಚಿಕ್ಕಮ್ಮ ನಗುತ್ತಾ, ಸೊಸೆ, ನೀನು ಅತಿಥಿಗಳ ಜೊತೆ ಕುಳಿತುಕೋ, ನಾನು ಅಡಿಗೆ ಮನೆಯಲ್ಲಿಯೇ ಹೋಗಿ ಗಜ್ಜರಿ ಹಲ್ವಾ ತಯಾರಾಯಿತೆ ಅಂತ ನೋಡುತ್ತೇನೆ ಅಂತ ಹೇಳಿದಳು. ಕಾವ್ಯ ತಕ್ಷಣ, ಅಯ್ಯೋ ಅತ್ತೆ, ನೀವು ಕುಳಿತುಕೊಳ್ಳಿ, ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿದಳು. ಕುಶಾಲ್ ಮತ್ತು ರೂಪಾ ಮೌನವಾಗಿ ಇದನ್ನೆಲ್ಲ ನೋಡುತ್ತಿದ್ದರು. ಸೊಸೆ, ತಾಯಿ ಮತ್ತು ಮಗನ ನಡುವೆ ಇದ್ದ ಆ ಪ್ರೀತಿ, ಗೌರವ, ಒಂದು ಕುಟುಂಬದ ಆತ್ಮವೇ ಅಲ್ಲಿ ಜೀವಂತವಾಗಿತ್ತು. ಆ ಕ್ಷಣದಲ್ಲಿ ಕುಶಾಲ್ ಮನಸ್ಸಿನಲ್ಲಿ ತನ್ನ ತಾಯಿ ಸಾವಿತ್ರಮ್ಮನವರ ನೆನಪು ತೇಲಿತು. ಅವನ ಹೃದಯದಲ್ಲಿ ನೋವು ಮತ್ತು ಪಶ್ಚಾತ್ತಾಪ ಮಿಶ್ರವಾಗಿ ಎದ್ದಿತು. ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಅವನು ಮನಸ್ಸಿನಲ್ಲಿಯೇ ಯೋಚಿಸಿದ, ನನ್ನ ಅಮ್ಮನಿಗೂ ಇಂಥ ಪ್ರೀತಿ ಸಿಕ್ಕಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಂತ. ರೂಪಾಳ ಕಣ್ಣುಗಳಲ್ಲಿಯೂ ಕಣ್ಣೀರು ತುಂಬಿತು. ಅದನ್ನು ನೋಡಿ ಶಂಕರ್, ಏನಾಯಿತು ಕುಶಾಲ್, ಎಲ್ಲವೂ ಸರಿ ಇದೆ ತಾನೆ, ಕಣ್ಣಲ್ಲಿ ಕಣ್ಣೀರು ಏಕೆ ಅಂತ ಕೇಳಿದನು. ಕುಶಾಲ್ ತಕ್ಷಣ ಹೇಳಿದನು, ಏನೂ ಇಲ್ಲ ಗೆಳೆಯ, ಕಣ್ಣಿಗೆ ಏನೋ ಹೊಕ್ಕಿತು ಅಂತ. ನಂತರ ಎದ್ದು, ನಾನು ಈಗಲೇ ಹೋಗಬೇಕು, ಊಟ ಮತ್ತೊಮ್ಮೆ ಮಾಡೋಣ ಅಂದನು. ರೂಪಾ ಕೂಡ ಎದ್ದು, ನಾವು ಮತ್ತೆ ಬರುತ್ತೇವೆ ಎಂದು ಹೇಳಿ ಇಬ್ಬರೂ ಅಲ್ಲಿಂದ ಹೊರಟರು. ಮನೆಗೆ ಬಂದಾಗ ಆ ಮೌನ ಅವರನ್ನು ಕಾಡತೊಡಗಿತು. ಮನೆಯ ಪ್ರತಿಯೊಂದು ಮೂಲೆಗೂ ತಾಯಿಯ ನೆನಪು ಕಾಡುತ್ತಿತ್ತು. ಬೆಳಿಗ್ಗೆ ಎಬ್ಬಿಸಿ ಚಹಾ ಕೊಡುತ್ತಿದ್ದ ತಾಯಿ ನೆನಪಿಗೆ ಬಂದಳು. ಮನೆಗೆ ಬಂದಾಗ ಬಾಗಿಲು ತೆರೆದು ಸ್ವಾಗತ ಮಾಡುವವರು ಯಾರೂ ಇರಲಿಲ್ಲ. ಅವನ ಹೃದಯ ಭಾರವಾಗಿ ಬಿಟ್ಟಿತು. ತಾಯಿ ಉಪವಾಸದಿಂದ ಅವನಿಗಾಗಿ ಕಾಯುತ್ತಿದ್ದ ಆ ರಾತ್ರಿ ನೆನಪಾಯಿತು. ತನ್ನ ಕೋಪ, ತನ್ನ ನಿರ್ಲಕ್ಷ್ಯ ಎಲ್ಲವೂ ನೆನಪಾಯಿತು. ಒಂದು ಗಾಢ ಅಪರಾಧ ಭಾವ ಅವನ ಮನಸ್ಸನ್ನು ಆವರಿಸಿತು. ನಾನು ನನ್ನ ಸ್ವಾತಂತ್ರ್ಯಕ್ಕಾಗಿ ನನ್ನ ಸ್ವರ್ಗವನ್ನೇ ಮನೆಯಿಂದ ಹೊರಹಾಕಿದ್ದೇನೆ ಎಂಬ ಅರಿವು ಅವನಿಗೆ ಬಂದಿತು. ಆ ರಾತ್ರಿ ಅವನು ಈ ನೋವನ್ನು ಸಹಿಸಲಿಲ್ಲ. ರೂಪಾಳ ಜೊತೆ ಮಾತನಾಡಿದನು. ರೂಪಾ, ನನಗೆ ಅಮ್ಮನ ನೆನಪು ತುಂಬ ಬರುತ್ತಿದೆ. ಅವನ ಧ್ವನಿಯಲ್ಲಿ ಗಾಢ ನೋವು ಇದ್ದಿತು. ನಮ್ಮಿಂದ ದೊಡ್ಡ ತಪ್ಪಾಗಿದೆ. ಅಮ್ಮ ಇಲ್ಲದೆ ಈ ಮನೆ ಅನ್ನಿಸುವುದೇ ಇಲ್ಲ. ಎಲ್ಲವೂ ಇದೆ,
ಆದರೆ ಏನೂ ಸಂತೋಷ ಕೊಡುತ್ತಿಲ್ಲ ಅಂದನು. ರೂಪಾ ಕೂಡ ಇದನ್ನೇ ಅನುಭವಿಸುತ್ತಿದ್ದಳು. ಅವಳು ಸಹ ಒಪ್ಪಿಕೊಂಡಳು. ನೀವು ಸರಿಯಾಗಿ ಹೇಳುತ್ತಿದ್ದೀರಿ ಕುಶಾಲ್, ನನಗೂ ಅತ್ತೆಯ ಮುಖವೇ ನೆನಪಾಗುತ್ತಿದೆ. ನಾವು ನಮ್ಮ ಜೀವನದಲ್ಲಿ ಅಷ್ಟು ಮುಳುಗಿಬಿಟ್ಟಿದ್ದೇವೆ, ಅವರ ಮೌಲ್ಯವೇ ಅರಿಯಲಿಲ್ಲ. ನಾವು ಅವರನ್ನು ಮತ್ತೆ ಮನೆಗೆ ಕರೆದುಕೊಂಡು ಬರೋಣವೇ ಅಂತ ಕೇಳಿದಳು. ಕುಶಾಲ್ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಅದನ್ನೇ ನಾನು ಹೇಳಬೇಕೆಂದಿದ್ದೆ. ನಾವು ನಾಳೆಯೇ ಹೋಗೋಣ, ಅಮ್ಮನ ಬಳಿ ಕ್ಷಮೆ ಕೇಳೋಣ, ಗೌರವದಿಂದ ಅವರನ್ನು ಮನೆಗೆ ಕರೆದುಕೊಂಡು ಬರೋಣ. ಇನ್ನು ಆ ತಪ್ಪನ್ನು ಮರುಕಳಿಸುವುದಿಲ್ಲ ಅಂದನು. ರೂಪಾಳ ಮುಖದಲ್ಲಿ ಒಂದು ನಗು ಮೂಡಿತು. ಬಹಳ ದಿನಗಳ ನಂತರ ಮನಸ್ಸಿಗೆ ಶಾಂತಿ ಸಿಕ್ಕಂತಾಯಿತು. ಅವಳ ಕಣ್ಣುಗಳಲ್ಲಿ ಹೊಸ ನಿರೀಕ್ಷೆ, ಹೊಸ ಸಂಕಲ್ಪ ಕಾಣಿಸಿತು. ಕುಶಾಲ್ ಕೂಡ ಸಂತೋಷವಾಗಿದ್ದನು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ಈ ಬದಲಾವಣೆ ತಮ್ಮ ಜೀವನಕ್ಕೆ ಮತ್ತೆ ಸಂತೋಷ ತರುತ್ತದೆ ಎಂದು ಭಾವಿಸಿದರು. ಈಗ ಬೆಳಗಿನ ನಿರೀಕ್ಷೆ ಮಾತ್ರ ಉಳಿದಿತ್ತು. ತಮ್ಮ ಸಂತೋಷವನ್ನು ತಮ್ಮ ತಾಯಿ ಸಾವಿತ್ರಮ್ಮನವರನ್ನು ಮನೆಗೆ ಕರೆತರುವುದಕ್ಕಾಗಿ ಬೆಳಗ್ಗೆ ಬೆಳಕು ಹರಡತೊಡಗಿತು. ಕುಶಾಲ್ ಕಾರು ತೆಗೆದುಕೊಂಡು ಆ ದಿನವನ್ನು ವಿಶೇಷವಾಗಿಸಲು ತಾಯಿಗೆ ಇಷ್ಟವಾದ ಸೀರೆ ಮತ್ತು ಸಿಹಿಗಳನ್ನು ತೆಗೆದುಕೊಂಡು ಕಾವೇರಿ ರುದ್ರಾಶ್ರಮದ ಕಡೆ ಹೊರಟರು. ದಾರಿಯಲ್ಲೆಲ್ಲ ಅವರು ಒಂದೇ ವಿಚಾರ ಮಾತನಾಡುತ್ತಿದ್ದರು. ಅಮ್ಮನನ್ನು ಮನೆಗೆ ಕರೆದುಕೊಂಡು ಬಂದ ನಂತರ ಹೇಗೆ ಸಂತೋಷವಾಗಿ ಇಡಬೇಕು, ಹೇಗೆ ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ. ಆಶ್ರಮಕ್ಕೆ ತಲುಪಿದಾಗ ಅವರ ಹೃದಯ ಜೋರಾಗಿ ತಟ್ಟತೊಡಗಿತು. ಅವರು ರಿಸೆಪ್ಷನ್ಗೆ ಹೋಗಿ ಸಾವಿತ್ರಮ್ಮನವರ ಬಗ್ಗೆ ವಿಚಾರಿಸಿದರು. ರಿಸೆಪ್ಷನಿಸ್ಟ್ ಅವರಿಗೆ ಒಂದು ವಿಚಿತ್ರ ನೋಟ ಹಾಕಿ ರಿಜಿಸ್ಟರ್ನಲ್ಲಿ ಏನೋ ಪರಿಶೀಲಿಸಿ ನಂತರ ಒಂದು ಹಾಲ್ ಕಡೆ ತೋರಿಸಿ ಅಲ್ಲಿ ಹೋಗಿ ನೋಡಿ ಎಂದಳು. ಇಬ್ಬರೂ ಬೇಗನೆ ಆ ದೊಡ್ಡ ಹಾಲ್ ಒಳಗೆ ಹೋದರು. ಅಲ್ಲಿ ಒಂದು ವಿಚಿತ್ರ ಮೌನ ಆವರಿಸಿತ್ತು. ಎಲ್ಲೆಡೆ ವಯಸ್ಸಾದ ದುರ್ಬಲ ಮುಖಗಳು, ಪ್ರತಿಯೊಂದು ಮುಖದಲ್ಲಿಯೂ ಮೌನ. ಅದರಲ್ಲಿ ಅನೇಕ ಕಥೆಗಳು ಮತ್ತು ಹೇಳಿದ ನೋವುಗಳು ಮನೆ ಮಾಡಲ್ಪಟ್ಟಿದ್ದವು. ಕೆಲವರು ಗೋಡೆಯ ಮೇಲಿನ ಚಿತ್ರಗಳನ್ನು ಖಾಲಿಯಾಗಿ ನೋಡುತ್ತಿದ್ದರು, ತಮ್ಮ ಹಳೆಯ ನೆನಪುಗಳನ್ನು ಹುಡುಕುವಂತೆ. ಕೆಲವರು ಕುರ್ಚಿಗಳಲ್ಲಿ ಗುಂಪಾಗಿ ಕುಳಿತಿದ್ದರು. ಆದರೆ ಮಾತುಗಳಿಗಿಂತ ಉಸಿರಾಟದ ಶಬ್ದವೇ ಹೆಚ್ಚಿತ್ತು. ಯಾರದೋ ಒಬ್ಬರ ಕಣ್ಣಲ್ಲಿ ಇನ್ನೂ ಮನೆಗೆ ಹಿಂತಿರುಗುವ ಒಂದು ಸಣ್ಣ ನಿರೀಕ್ಷೆ ಇದ್ದಿತು. ಮತ್ತೊಬ್ಬರ ಕಣ್ಣಲ್ಲಿ ಎಲ್ಲವನ್ನು ಕಳೆದುಕೊಂಡ ನೋವಿನ ಆಳವಾದ ಸಮುದ್ರ ಇದ್ದಿತು. ಆ ವಾತಾವರಣ ತುಂಬ ಭಾರವಾಗಿತ್ತು. ಒಂದು ರೀತಿಯ ದುಃಖ ಗಾಳಿಯಲ್ಲೇ ಬೆರೆತಿತ್ತು. ಈ ಜನರ ನಡುವೆ ತಮ್ಮ ತಾಯಿಯನ್ನು ಕಾಣದೆ ಕುಶಾಲ್ ಮತ್ತು ರೂಪಾಳ ಹೃದಯ ಇನ್ನಷ್ಟು ವೇಗವಾಗಿ ತಟ್ಟತೊಡಗಿತು. ಅವರ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಎದ್ದವು. ಅಮ್ಮ ಇಲ್ಲಿ ಹೇಗಿರಬಹುದು? ಅವರು ಕೂಡ ಇತರರಂತೆ ಯಾವುದಾದರೂ ಮೂಲೆಯಲ್ಲಿ ಮೌನವಾಗಿ ಕುಳಿತಿರಬಹುದೇ? ಊಟ ಮಾಡಿದರೆ ಅವರ ಆರೋಗ್ಯ ಹೇಗಿದೆ? ಈ ಯೋಚನೆಗಳಿಂದ ಅವರೊಳಗೆ ಒಂದು ಚಳಿ ಹರಿದಂತಾಯಿತು. ತಾವು ತಾಯಿಯನ್ನು ನಿರ್ಲಕ್ಷಿಸಿದ ಕ್ಷಣಗಳು, ಅವರ ಮಾತುಗಳನ್ನು ಗಮನಿಸಿದ ಸಂದರ್ಭಗಳು ಎಲ್ಲವೂ ನೆನಪಿಗೆ ಬಂದಿತು. ಅವರಿಗೆ ತಿಳಿಯಿತು, ಈ ಹಾಲ್ ಕೇವಲ ಒಂದು ಕೊಠಡಿಯಲ್ಲ, ಇದು ತಮ್ಮಂತೆಯೇ ಅನೇಕ ಮಕ್ಕಳ ನಿರ್ಲಕ್ಷ್ಯದ ಜೀವಂತ ಸಾಕ್ಷಿ ಅಂತ. ರೂಪಾ ಕುಶಾಲ್ನ ಕೈ ಬಿಗಿಯಾಗಿ ಹಿಡಿದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಕುಶಾಲ್, ನಾವು ಅತ್ತೆಯ ಜೊತೆ ತುಂಬ ತಪ್ಪು ಮಾಡಿದ್ದೇವೆ. ನೋಡಿ, ಎಲ್ಲರ ಕಣ್ಣುಗಳಲ್ಲಿಯೂ ಎಷ್ಟು ನೋವಿದೆ. ನಮ್ಮ ಅತ್ತೆ ಕೂಡ ಇವರಲ್ಲೊಬ್ಬಳು. ಈ ಪರಿಸ್ಥಿತಿಯಲ್ಲಿ ಅವರು ಹೇಗಿರಬಹುದು ಅಂದಳು. ಕುಶಾಲ್ ಬಳಿ ಉತ್ತರವೇ ಇರಲಿಲ್ಲ. ಅವನ ಗಂಟಲು ಬಿಗಿದಿತ್ತು. ಅವನು ತನ್ನನ್ನು ಜಗತ್ತಿನಲ್ಲಿಯೇ ಕೆಟ್ಟ ಮಗನೆಂದು ಭಾವಿಸುತ್ತಿದ್ದನು. ಅವನು ಆ ಜನರ ನಡುವೆ ತನ್ನ ತಾಯಿಯ ಮುಖವನ್ನು ಹುಡುಕುತ್ತಿದ್ದನು, ಭಯದಿಂದ. ಅವರೂ ಕೂಡ ಯಾವುದಾದರೂ ಮೂಲೆಯಲ್ಲಿ ಖಾಲಿ, ನೋವಿನಿಂದ ತುಂಬಿದ ಕಣ್ಣುಗಳೊಂದಿಗೆ ಕುಳಿತಿರಬಹುದೇ ಎಂದನು. ಅವನ ಮನಸ್ಸಿನಲ್ಲಿ ಒಂದು ಯೋಚನೆ. ಅಮ್ಮ ಇನ್ನೂ ನಮ್ಮನ್ನು ಕಾಯುತ್ತಿದ್ದಾರೆ, ನಾವು ಮನೆಗೆ ಬರಲು ಕಾಯುತ್ತಿದ್ದ ಹಾಗೆ. ಈ ಯೋಚನೆ ಅವನ ಹೃದಯವನ್ನು ಕಿತ್ತು ಹಾಕಿದಂತಾಯಿತು. ಅಷ್ಟರಲ್ಲಿ ಅವನ ಕಣ್ಣಿಗೆ ಒಬ್ಬ ಆಶ್ರಮದ ಸಿಬ್ಬಂದಿ ಕಾಣಿಸಿದನು. ಅವನು ಜನರಿಗೆ ಔಷಧಿ ಹಂಚುತ್ತಿದ್ದನು. ಕುಶಾಲ್ ತಕ್ಷಣ ಅವನ ಬಳಿಗೆ ಹೋಗಿ, ಸಾರ್, ನಾನು ನನ್ನ ತಾಯಿಯನ್ನು ಹುಡುಕುತ್ತಿದ್ದೇನೆ. ಅವರು ಇಲ್ಲಿ ಇರುತ್ತಾರೆ, ಆದರೆ ಇಲ್ಲಿ ಕಾಣುತ್ತಿಲ್ಲ ಅಂತ ಕೇಳಿದನು. ಅವನ ಧ್ವನಿಯಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಆ ಸಿಬ್ಬಂದಿ ಹೆಸರು ರಮೇಶ್. ಅವನು ಇಂತಹ ಮುಖಗಳನ್ನು ನೋಡಿ ಅಭ್ಯಾಸವಾಗಿದ್ದವನಂತೆ ನಿರ್ಲಿಪ್ತವಾಗಿ, ನಿಮ್ಮ ತಾಯಿಯ ಹೆಸರೇನು ಅಂತ ಕೇಳಿದನು. ಸಾವಿತ್ರಮ್ಮ ಎಂದು ಕುಶಾಲ್ ನಿಧಾನವಾಗಿ ಹೇಳಿದನು. ಸಾವಿತ್ರಮ್ಮ ಎಂಬ ಹೆಸರು ಕೇಳುತ್ತಿದ್ದಂತೆಯೇ ರಮೇಶ್ ಮುಖ ಸಂಪೂರ್ಣ ಬದಲಾಯಿತು. ಅವನ ಮುಖದಲ್ಲಿ ಒಂದು ನಿಜವಾದ ಹೃದಯಪೂರ್ವಕ ನಗು ಮೂಡಿತು. ಕಣ್ಣುಗಳಲ್ಲಿ ಹೊಳಪು ಕಾಣಿಸಿತು. ಅಯ್ಯೋ, ನೀವು ಸಾವಿತ್ರಮ್ಮನ ಮಗನಾ? ವಾ, ಅದ್ಭುತ. ಬನ್ನಿ ಬನ್ನಿ, ನಿಮ್ಮನ್ನು ಅವರ ಬಳಿ ಕರೆದೊಯ್ಯುತ್ತೇನೆ. ನೀವು ಎಷ್ಟು ಭಾಗ್ಯವಂತರು ಗೊತ್ತಾ? ನಿಮಗೆ ಇಂಥ ತಾಯಿ ಸಿಕ್ಕಿದ್ದಾರೆ ಅಂದನು. ಕುಶಾಲ್ ಮತ್ತು ರೂಪಾ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿದರು. ಅವರು ನಿರೀಕ್ಷಿಸಿದ್ದ ಪ್ರತಿಕ್ರಿಯೆ ಇದಾಗಿರಲಿಲ್ಲ.
ಅವರು ಅಂದುಕೊಂಡಿದ್ದು ದಯೆ ಅಥವಾ ಟೀಕೆ ಕೇಳಬೇಕಾಗುತ್ತದೆ ಎಂದು. ಆದರೆ ಇಲ್ಲಿ ಅವರ ತಾಯಿಗೆ ಪ್ರಶಂಸೆ ಸಿಗುತ್ತಿತ್ತು. ರಮೇಶ್ ಕಣ್ಣುಗಳಲ್ಲಿ ಅವರ ತಾಯಿಯ ಬಗ್ಗೆ ಇದ್ದ ಗೌರವ ಮತ್ತು ಪ್ರೀತಿ ಅವರಿಗೆ ಸ್ಪಷ್ಟವಾಗಿ ಕಾಣಿಸಿತು. ರಮೇಶ್ ಅವರನ್ನು ತನ್ನ ಹಿಂದೆ ಬರಲು ಸೂಚಿಸಿ, ಬನ್ನಿ, ಅಮ್ಮ ಈಗ ಈ ಆಶ್ರಮದ ಜೀವಂತ ಶಕ್ತಿಯಾಗಿದ್ದಾರೆ. ಅವರು ಬಂದಾಗಿನಿಂದ ಇಲ್ಲಿನ ವಾತಾವರಣವೇ ಬದಲಾಗಿದೆ. ಹಲವಾರು ವರ್ಷಗಳಿಂದ ನಗದವರ ಮುಖದಲ್ಲಿಯೂ ಈಗ ನಗು ಕಾಣುತ್ತಿದೆ ಅಂತ ಹೇಳಿದನು. ಇದನ್ನು ಕೇಳಿ ಕುಶಾಲ್ ಮತ್ತು ರೂಪಾ ಆಶ್ಚರ್ಯ ಇನ್ನಷ್ಟು ಹೆಚ್ಚಾಯಿತು. ಅವರು ನಂಬಲಾರದಂತೆಯೇ ಒಬ್ಬರನ್ನೊಬ್ಬರು ನೋಡಿದರು. ಇದು ನಿಜವಾಗಿಯೂ ನಮ್ಮ ಅಮ್ಮನ ಬಗ್ಗೆ ಮಾತನಾಡುತ್ತಿದ್ದಾರಾ ಎಂದು ಕುಶಾಲ್ ಮತ್ತು ರೂಪಾ ಮನಸ್ಸಿನಲ್ಲಿ ಯೋಚಿಸಿದರು. ಮನೆಯಲ್ಲಿ ಯಾವಾಗಲೂ ಮೌನವಾಗಿ ಒಂದು ನೆರಳಿನಂತೆ ಇರುವ, ಯಾರೊಂದಿಗೂ ಹೆಚ್ಚು ಮಾತನಾಡದ, ಸದಾ ದುಃಖದಿಂದ ಇರುವ ಆ ತಾಯಿ ಇದು ಹೇಗೆ ಸಾಧ್ಯ ಅಂದುಕೊಂಡರು. ರಮೇಶ್ ಅವರನ್ನು ಹಾಲ್ನಿಂದ ಹೊರಗೆ ಕರೆದುಕೊಂಡು ಹೋಗಿ ಒಂದು ಉದ್ದವಾದ ದಾರಿಯಲ್ಲಿ ಸಾಗಿದರು. ಅವರು ಮುಂದೆ ಹೋಗುತ್ತಿದ್ದಂತೆಯೇ ಅವರ ಕಿವಿಗೆ ನಿಧಾನವಾದ ಮಧುರ ಸಂಗೀತ ಕೇಳಿಸತೊಡಗಿತು. ಯಾರೋ ಹಾಡುತ್ತಿರುವ ಧ್ವನಿ ಜೊತೆಗೆ ಹಾರ್ಮೋನಿಯಂ ಮತ್ತು ತಬಲಾ ಸೌಮ್ಯನಾದ ಕೇಳಿಸುತ್ತಿತ್ತು. ಆ ಶಬ್ದ ಆ ಆಶ್ರಮದ ದುಃಖಭರಿತ ವಾತಾವರಣಕ್ಕೆ ಸರಿ ಹೋಗದಂತಿತ್ತು. ಅದು ಒಂದು ಹಬ್ಬ ಅಥವಾ ಸತ್ಸಂಗದಂತೆ ಅನಿಸಿತು. ಅವರು ಒಂದು ದೊಡ್ಡ ಕೋಣೆಯ ಬಾಗಿಲ ಮುಂದೆ ನಿಂತರು. ಆ ಶಬ್ದ ಅಲ್ಲಿಂದಲೇ ಬರುತ್ತಿತ್ತು. ರಮೇಶ್ ನಗುತ್ತಾ ಒಳಗೆ ನೋಡಲು ಸೂಚಿಸಿದರು. ಕುಶಾಲ್ ಮತ್ತು ರೂಪಾ ತಟ್ಟಿದ ಹೃದಯದೊಂದಿಗೆ ಒಳಗೆ ನೋಡಿದಾಗ ಅವರು ಕಂಡ ದೃಶ್ಯವನ್ನ ನಂಬಲಾರದಂತಾಗಿತ್ತು. ಅದು ಬೇರೆಯದೇ ಜಗತ್ತಿನಂತಿತ್ತು. ಆ ಕೋಣೆ ತುಂಬ ಜನರಿಂದ ತುಂಬಿತ್ತು. ಸುಮಾರು 30ರಿಂದ 40 ವೃದ್ಧರು ನೆಲದ ಮೇಲೆ ಹಾಸಿದ ಹಾಸಿಗೆಯ ಮೇಲೆ ಕುಳಿತಿದ್ದರು. ಅವರ ಮಧ್ಯದಲ್ಲಿ ಒಂದು ಸಣ್ಣ ವೇದಿಕೆಯ ಮೇಲೆ ಅವರ ತಾಯಿ ಸಾವಿತ್ರಮ್ಮನವರು ಕುಳಿತಿದ್ದರು. ಆದರೆ ಇದು ಅವರು ಬಿಟ್ಟು ಹೋದ ಸಾವಿತ್ರಮ್ಮನವರು ಆಗಿರಲಿಲ್ಲ. ಅವರ ಮುಖದಲ್ಲಿ ರೋಗದ ದುರ್ಬಲತೆ ಇರಲಿಲ್ಲ, ಒಂಟಿತನದ ದುಃಖ ಇರಲಿಲ್ಲ. ಸ್ವಚ್ಛವಾದ ಸೀರೆ ಧರಿಸಿದ್ದರು, ಕೂದಲು ಚೆನ್ನಾಗಿ ಸವರಿಕೊಂಡಿದ್ದರು. ಕಣ್ಣುಗಳಲ್ಲಿ ಒಂದು ಹೊಸ ಆತ್ಮವಿಶ್ವಾಸ ಮತ್ತು ಹೊಳಪು ಇದ್ದಿತು. ಒಂದು ಕೈಯಲ್ಲಿ ಧಾರ್ಮಿಕ ಪುಸ್ತಕ, ಮುಖದಲ್ಲಿ ಶಾಂತ ನಗು. ಅವರು ಶ್ರೀಮದ್ ಭಾಗವತದ ಕತೆ ಹೇಳುತ್ತಿದ್ದರು. ಮನೆಯಲ್ಲಿ ಕೇಳುತ್ತಿದ್ದ ಅವರ ದುರ್ಬಲ ಕಂಪಿಸುವ ಧ್ವನಿ ಇರಲಿಲ್ಲ. ಇಲ್ಲಿ ಅವರ ಧ್ವನಿ ಸ್ಪಷ್ಟ, ಬಲಿಷ್ಠ ಮತ್ತು ಸಂಗೀತದ ಲಯದಲ್ಲಿ ಹರಿಯುತ್ತಿತ್ತು. ಅವರು ಕೇವಲ ಕತೆ ಹೇಳುತ್ತಿರಲಿಲ್ಲ, ಅದನ್ನು ಜೀವಿಸುತ್ತಿದ್ದರು. ಅವರ ಮಾತು, ಭಾವಭಂಗಿ ಎಲ್ಲವೂ ಎಷ್ಟು ಪ್ರಭಾವಶಾಲಿಯಾಗಿತ್ತೆಂದರೆ ಅಲ್ಲಿ ಕೂತಿದ್ದ ಪ್ರತಿಯೊಬ್ಬರೂ ಮಂತ್ರಮುಗ್ಧರಾಗಿ ಅದನ್ನು ಕೇಳುತ್ತಿದ್ದರು. ಕೆಲವರ ಮುಖದಲ್ಲಿ ಭಕ್ತಿ, ಕೆಲವರ ಕಣ್ಣುಗಳಲ್ಲಿ ಕಣ್ಣೀರು. ಸಾವಿತ್ರಮ್ಮನವರು ಮಧ್ಯೆ ಮಧ್ಯೆ ನಿಂತು ಭಜನೆ ಹಾಡುತ್ತಿದ್ದರು. ಅವರ ಜೊತೆಗೆ ಎಲ್ಲರೂ ತಮ್ಮ ನೋವು ಮರೆತು ಹಾಡತೊಡಗುತ್ತಿದ್ದರು. ಹಿಂಭಾಗದಲ್ಲಿ ಇಬ್ಬರು ವೃದ್ಧರು ಹಾರ್ಮೋನಿಯಂ ಮತ್ತು ತಬಲ ಬಾರಿಸುತ್ತಿದ್ದರು. ಆ ಕೋಣೆಯ ವಾತಾವರಣ ಸಂಪೂರ್ಣವಾಗಿ ಭಕ್ತಿ ಮತ್ತು ಶಾಂತಿಯಿಂದ ತುಂಬಿತ್ತು. ಗೋವಿಂದ ಅನ್ನಿ, ಹರಿಗೋಪಾಲ ಅನ್ನಿ, ರಾಧಾಕೃಷ್ಣ, ಹರಿಗೋವಿಂದ ಅನ್ನಿ ಎಂದು ಸಾವಿತ್ರಮ್ಮನವರು ಹಾಡಲು ಪ್ರಾರಂಭಿಸಿದಾಗ ಎಲ್ಲರೂ ಒಟ್ಟಿಗೆ ಹಾಡತೊಡಗಿದರು. ಅವರ ಧ್ವನಿ ದುರ್ಬಲವಾಗಿದ್ದರೂ ಹೃದಯಕ್ಕೆ ತಾಗುವ ಶಕ್ತಿ ಇತ್ತು. ತಮ್ಮ ಹಾಡುಗಳು ಮತ್ತು ಕಥೆಗಳ ಮೂಲಕ ಅವರು ಆ ನಿಶಕ್ತ ಮುಖಗಳಲ್ಲಿ ಹೊಸ ಜೀವ ತುಂಬಿದ್ದರು. ಕುಶಾಲ್ ಮತ್ತು ರೂಪಾ ಬಾಗಿಲ ಬಳಿಯೇ ನಿಂತು ಅಚ್ಚರಿಯಿಂದ, ಇದು ನಮ್ಮ ಅಮ್ಮನಾ ಅಂತ ಅವರು ಯೋಚಿಸಿದರು. ಒಮ್ಮೆ ತಾವು ಭಾರವೆಂದು ಭಾವಿಸಿದ್ದ ಆ ತಾಯಿ, ಅಸಹಾಯಕರೆಂದು ಕಂಡಿದ್ದ ಆ ತಾಯಿ, ಇಂದು ಅವರ ಮುಂದೆ ಒಬ್ಬ ಜ್ಞಾನಿ, ಒಬ್ಬ ಕಲಾವಿದೆ. ಅವರಿಗೆ ಅರ್ಥವಾಯಿತು ತಮ್ಮ ತಾಯಿಯೊಳಗೆ ಎಷ್ಟು ದೊಡ್ಡ ಪ್ರತಿಭೆ ಮತ್ತು ಜ್ಞಾನ ಇದೆ ಅಂತ. ಆದರೆ ಅವರು ಎಂದಿಗೂ ಅದನ್ನು ಗಮನಿಸಲಿಲ್ಲ. ರೂಪಾ ಕಣ್ಣೀರಿನಿಂದ, ಅತ್ತೆಗೆ ಇಷ್ಟು ಗೊತ್ತಿದೆ ಅಂತ ನಾವು ಎಂದಿಗೂ ತಿಳಿಯಲಿಲ್ಲ ಅಂತ ಹೇಳಿದಳು. ಅವರ ಪಕ್ಕದಲ್ಲಿದ್ದ ರಮೇಶ್ ನಿಧಾನವಾದ ಸ್ವರದಲ್ಲಿ, ಇದು ಏನೂ ಅಲ್ಲ, ಅಮ್ಮ ಇಲ್ಲಿ ಬಂದ ಮೇಲೆ ತಮ್ಮ ಅನೇಕ ಪ್ರತಿಭೆಗಳನ್ನು ತೋರಿಸಿದ್ದಾರೆ. ಯಾರಾದರೂ ಅಸ್ವಸ್ಥರಾದರೆ ಅವರಿಗೆ ಕಷಾಯ ಮಾಡುತ್ತಾರೆ, ಯಾರಾದರೂ ದುಃಖದಲ್ಲಿದ್ದರೆ ಅವರ ಜೊತೆ ಗಂಟೆಗಳ ಕಾಲ ಮಾತನಾಡುತ್ತಾರೆ, ಕೆಲವರಿಗೆ ಹೊಲಿಗೆ ಕಲಿಸುತ್ತಾರೆ, ಕೆಲವರ ಜೊತೆ ಆಟ ಆಡುತ್ತಾರೆ. ಈ ಬತ್ತಿದ ಜಾಗಕ್ಕೆ ಅವರು ಜೀವ ತುಂಬಿದ್ದಾರೆ ಅಂತ ಹೇಳಿದನು. ಸ್ವಲ್ಪ ಕ್ಷಣದ ನಂತರ ರಮೇಶ್ ಧ್ವನಿಯಲ್ಲಿ ದುಃಖ ತೋರುತ್ತಿತ್ತು. ಆದರೆ ಇಷ್ಟು ಮಾಡಿದರೂ ರಾತ್ರಿ ಎಲ್ಲರೂ ಮಲಗಿದ ನಂತರ ನಾನು ಹಲವಾರು ಬಾರಿ ಅಮ್ಮನನ್ನು ತಮ್ಮ ಕೋಣೆಯಲ್ಲಿ ಮೌನವಾಗಿ ಅಳುವುದನ್ನು ನೋಡಿದ್ದೇನೆ. ಎಲ್ಲರ ಮುಂದೆ ಅವರು ಬಲವಾಗಿರುವಂತೆ ತೋರುತ್ತಾರೆ, ಎಲ್ಲರನ್ನ ಸಂತೋಷವಾಗಿಡಲು ಪ್ರಯತ್ನಿಸುತ್ತಾರೆ. ಆದರೆ ನಿಜವಾಗಿ ಅವರು ಇನ್ನೂ ತುಂಬ ಒಂಟಿಯಾಗಿದ್ದಾರೆ. ಪ್ರತಿದಿನವೂ ಬಾಗಿಲಿನ ಕಡೆ ನೋಡುತ್ತಿರುತ್ತಾರೆ. ಬಹುಶಃ ನಿಮ್ಮನ್ನೇ ಕಾಯುತ್ತಿರಬಹುದು. ಈ ಮಾತುಗಳು ಕುಶಾಲ್ ಮತ್ತು ರೂಪಾಳ ಹೃದಯಕ್ಕೆ ಹೊಡೆದಂತೆ ಆಯಿತು. ಅವರ ತಲೆ ನಾಚಿಕೆಯಿಂದ ಇನ್ನಷ್ಟು ಕೆಳಗೆ ಮಾಡಲ್ಪಟ್ಟಿತು. ಇಲ್ಲಿಯವರೆಗೆ ಅಮ್ಮ ಇಲ್ಲಿ ಸಂತೋಷವಾಗಿದ್ದಾರೆ ಎಂಬ ಸ್ವಲ್ಪ ಸಮಾಧಾನವೂ ಒಂದೇ ಕ್ಷಣದಲ್ಲಿ ಕಣ್ಮರೆಯಾಯಿತು. ಅವರಿಗೆ ಅರ್ಥವಾಯಿತು, ಅಮ್ಮನ ಈ ನಗು ನಿಜವಾದ ಸಂತೋಷವಲ್ಲ,
ಅದು ಅವರೊಳಗಿನ ಆಳವಾದ ನೋವನ್ನು ಮುಚ್ಚಿಕೊಳ್ಳುವ ಒಂದು ಮುಖವಾಡ ಅಂತ. ಅಷ್ಟರಲ್ಲಿ ಕತೆ ಹೇಳುತ್ತಾ ಇದ್ದ ಸಾವಿತ್ರಮ್ಮನವರ ದೃಷ್ಟಿ ಬಾಗಿಲಲ್ಲಿ ನಿಂತಿದ್ದ ಕುಶಾಲ್ ಮತ್ತು ರೂಪಾಳ ಮೇಲೆ ಬಿದ್ದಿತು. ಒಂದು ಕ್ಷಣ ಅವರು ನಿಂತು ಹೋದರೂ ಕೈಯಲ್ಲಿ ಹಿಡಿದಿದ್ದ ಪುಸ್ತಕದ ಪುಟ ಸ್ವಲ್ಪ ಕಂಪಿಸಿತು. ಅವರ ಮುಖದಲ್ಲಿ ಅನೇಕ ಭಾವನೆಗಳು ಒಂದೇ ಸಮಯದಲ್ಲಿ ಕಾಣಿಸಿಕೊಂಡವು. ಆಶ್ಚರ್ಯ, ನಂಬಲಾಗದ ಸ್ಥಿತಿ, ದೀರ್ಘ ನಿರೀಕ್ಷೆಯ ಅಂತ್ಯ. ಆದರೆ ಅವೆಲ್ಲಕ್ಕಿಂತ ಮೇಲುಗೈ ಸಾಧಿಸಿದ ಭಾವನೆ ತಮ್ಮ ಮಕ್ಕಳನ್ನು ಕಂಡ ತಾಯಿಯ ನಿಷ್ಕಪಟ ಸಂತೋಷ. ಅವರ ಕಣ್ಣುಗಳಲ್ಲಿ ಒಂದು ಆಶೆಯ ಕಿರಣ ಹೊಳೆಯಿತು. ಅವರ ಮುಖದಲ್ಲಿ ಹೊಸದಾದ ನಿಜವಾದ ಸಂತೋಷದ ಹೊಳಪು ಹರಡಿತು. ಒಂದು ಕ್ಷಣ ಕಾಲವೇ ನಿಂತಂತಾಯಿತು. ಭಜನೆ ಮುಗಿಯಿತು. ಕೋಣೆಯಲ್ಲಿ ಗಾಢ ಮೌನ ಆವರಿಸಿತು. ಆ ಮೌನವನ್ನು ಮುರಿದಿದ್ದು ಅಲ್ಲಿದ್ದವರ ಚಪ್ಪಾಳೆಗಳ ಶಬ್ದ. ಎಲ್ಲರೂ ಸಾವಿತ್ರಮ್ಮನವರಿಗೆ ಕೃತಜ್ಞತೆಯಿಂದ ಚಪ್ಪಾಳೆ ತಟ್ಟುತ್ತಿದ್ದರು. ಆದರೆ ಸಾವಿತ್ರಮ್ಮನವರಿಗೆ ಆ ಚಪ್ಪಾಳೆಗಳ ಅರಿವು ಇರಲಿಲ್ಲ. ಅವರ ಪ್ರಪಂಚವೆಲ್ಲ ಆ ಬಾಗಿಲಿನಲ್ಲೇ ಸೀಮಿತವಾಗಿತ್ತು. ಅಲ್ಲಿ ಅವರ ಪ್ರಾಣದ ತುಂಡುಗಳು ನಿಂತಿದ್ದರು. ಕುಶಾಲ್ ಮತ್ತು ರೂಪಾಳ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಅಲೆಗಳು ಹರಿಯುತ್ತಿದ್ದವು. ಸ್ವಲ್ಪ ಹೊತ್ತಿನ ನಂತರ ಜನರು ಚದುರಿದಾಗ ಅವರು ಇಬ್ಬರು ಚುಂಬಕದಂತೆ ತಾಯಿಯ ಕಡೆ ಓಡಿದರು ಮತ್ತು ಅವರ ಕಾಲುಗಳ ಬಳಿ ನೆಲದ ಮೇಲೆ ಕುಳಿತರು. ಅಲ್ಲಿ ಇದ್ದ ಎಲ್ಲರೂ ಈ ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದರು. ಅಮ್ಮ. ಕುಶಾಲ್ ಧ್ವನಿ ನಡುಗುತ್ತಿತ್ತು. ಪದಗಳು ಗಂಟಲಲ್ಲೇ ಸಿಲುಕಿಕೊಂಡಿದ್ದವು. ಅತ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ರೂಪಾ ಕೂಡ ಕಣ್ಣೀರಿನಿಂದ ಕೇಳಿದಳು. ಸಾವಿತ್ರಮ್ಮನವರು ತಮ್ಮ ಸಂತೋಷವನ್ನು ಸಮಾಧಾನಪಡಿಸಿಕೊಂಡು ಮೃದುವಾಗಿ ಅವರ ತಲೆ ತಟ್ಟಿದರು. ಅವರ ಸ್ಪರ್ಶ ಎಂದಿನಂತೆಯೇ ಮಮತೆಯಿಂದ ತುಂಬಿತ್ತು. ಮೃದುವಾದ ಆ ಒಂದು ಸ್ಪರ್ಶವೇ ಕುಶಾಲ್ ಮತ್ತು ರೂಪಾಳೊಳಗೆ ತಿಂಗಳುಗಳಿಂದ ಕೂಡಿಕೊಂಡಿದ್ದ ಅಪರಾಧ ಭಾವವನ್ನು ಒಡೆದು ಹಾಕಿತು. ನಾನು ಚೆನ್ನಾಗಿದ್ದೇನೆ ಮಗನೇ, ಸಾವಿತ್ರಮ್ಮನವರು ನಿಧಾನವಾಗಿ ಹೇಳಿದರು. ನೀವು ಹೇಗಿದ್ದೀರಾ? ಸೊಸೆ, ನೀನು ಹೇಗಿದ್ದೀಯಾ? ಎಲ್ಲವೂ ಸರಿ ಇದೆ ತಾನೇ? ಅವರ ಪ್ರಶ್ನೆಯಲ್ಲಿ ಇದ್ದ ಆತ್ಮೀಯತೆ ಅವರು ಎಂದಿಗೂ ದೂರವಾಗಿಲ್ಲ ಎಂಬ ಭಾವನೆ ತರಿಸುತ್ತಿತ್ತು. ಇದೇ ವಿಷಯ ಕುಶಾಲ್ ಹೃದಯಕ್ಕೆ ಹೆಚ್ಚು ನೋವು ತಂದಿತು. ಅವನು ಇನ್ನೂ ತಾಳಲಾರದೆ ಅತ್ತನು. ಏನೂ ಸರಿಯಿಲ್ಲ ಅಮ್ಮ, ನೀವಿಲ್ಲದೆ ಏನೂ ಸರಿಯಿಲ್ಲ. ನಾವು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇವೆ. ದಯವಿಟ್ಟು ನಮ್ಮ ಜೊತೆ ಬನ್ನಿ ಅನ್ನುತ್ತಾ ಅವನು ತನ್ನ ತಾಯಿಯ ಕೈಗಳನ್ನು ಹಿಡಿದುಕೊಂಡನು. ಒಂದು ಮಗು ತನ್ನ ಪ್ರಿಯವಾದ ವಸ್ತುವನ್ನು ಮತ್ತೆ ಕೇಳುವಂತೆ. ನೀವಿಲ್ಲದೆ ಆ ಮನೆ ಕೇವಲ ಗೋಡೆಗಳ ಕಟ್ಟಡ, ಆತ್ಮವಿಲ್ಲದ ಮನೆ. ನಮ್ಮ ತಪ್ಪು ನಮಗೆ ಗೊತ್ತಾಗಿದೆ. ನಾವು ಮಾಡಿದ ತಪ್ಪು ದೊಡ್ಡ ಪಾಪ. ನಾವು ನಿಮ್ಮನ್ನು ನೋಡಿಕೊಳ್ಳಲಿಲ್ಲ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನಮ್ಮ ಜೀವನದಲ್ಲಿ ಅಷ್ಟು ಮುಳುಗಿಬಿಟ್ಟಿದ್ದೇವೆ. ನೀವು ನಮ್ಮ ಕಣ್ಣಿಗೂ ಕಾಣಿಸಲಿಲ್ಲ. ಪ್ಲೀಸ್ ಅಮ್ಮ, ನಮ್ಮನ್ನು ಕ್ಷಮಿಸಿ. ದಯವಿಟ್ಟು ನಮ್ಮ ಜೊತೆ ಮನೆಗೆ ಬನ್ನಿ ಎಂದು ಹೇಳುತ್ತಾ ಕುಶಾಲ್ ಕಣ್ಣೀರು ಸುರಿಸಲು ಶುರು ಮಾಡಿದನು. ಅವನು ತನ್ನ ತಾಯಿಯ ಕೈಗಳ ಮೇಲೆ ತಲೆ ಇಟ್ಟು ಒಂದು ಚಿಕ್ಕ ಮಗುವಿನಂತೆ ಅಳಲು ಆರಂಭಿಸಿದನು. ಅವನ ಪಕ್ಕದಲ್ಲಿ ಕುಳಿತಿದ್ದ ರೂಪಾ ಕೂಡ ತಾಳಲಾರದೆ ತನ್ನ ಅತ್ತೆಯ ಸೀರೆಯ ತುದಿಯನ್ನು ಹಿಡಿದುಕೊಂಡು, ಹೌದು ಅತ್ತೆ, ಕುಶಾಲ್ ಹೇಳಿದ್ದು ಸರಿ. ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ. ಒಬ್ಬ ಸೊಸೆಯ ಧರ್ಮ ಏನು ಅಂದರೆ ನನ್ನ ಅತ್ತೆಯನ್ನು ಅತ್ತೆಯೆಂದು ಅಲ್ಲ, ತಾಯಿಯೆಂದು ನೋಡಬೇಕು. ತಮ್ಮ ತಂದೆ ತಾಯಿಯಂತೆ ಸೇವೆ ಮಾಡಬೇಕು. ಆದರೆ ನಾನು ಆ ಧರ್ಮವನ್ನು ನಿಭಾಯಿಸಲಿಲ್ಲ. ನಾನು ನಿಮ್ಮನ್ನು ಯಾವಾಗಲೂ ಒಂದು ಜವಾಬ್ದಾರಿಯಾಗಿ ನೋಡಿದೆ, ಕುಟುಂಬದ ಸದಸ್ಯೆಯಾಗಿ ನೋಡಲಿಲ್ಲ. ನೀವು ನನಗೆ ಯಾವ ಶಿಕ್ಷೆಯಾದರೂ ಕೊಡಿ, ಆದರೆ ದಯವಿಟ್ಟು ನಮ್ಮನ್ನು ಹೀಗೆ ದೂರ ಮಾಡಬೇಡಿ. ಕ್ಷಮಿಸಿ ಅತ್ತೆ ಅಂತ ಹೇಳಿದಳು. ಇಬ್ಬರ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವರ ಪ್ರತಿಯೊಂದು ಮಾತು, ಪ್ರತಿಯೊಂದು ಕಣ್ಣೀರು ನಿಜವಾಗಿತ್ತು. ಅವರು ನಾಟಕ ಮಾಡುತ್ತಿರಲಿಲ್ಲ, ನಿಜವಾಗಿಯೂ ತಮ್ಮ ತಪ್ಪಿಗೆ ವಿಷಾದಿಸುತ್ತಿದ್ದರು. ಅವರು ಇನ್ನೂ ಅಳುತ್ತಿರಲು ಸಾವಿತ್ರಮ್ಮನವರು ಅವರನ್ನು ಪ್ರೀತಿಯಿಂದ ಎಬ್ಬಿಸಿದರು. ತಮ್ಮ ಸೀರೆಯ ತುದಿಯಿಂದ ಮೊದಲು ಕುಶಾಲ್, ನಂತರ ರೂಪಾಳ ಕಣ್ಣೀರನ್ನು ಒರೆಸಿದರು. ಅವರ ಮುಖದಲ್ಲಿ ಕೋಪವಿಲ್ಲ, ಬೇಸರವಿಲ್ಲ, ಕೇವಲ ಒಂದು ಆಳವಾದ ಶಾಂತಿ ಮತ್ತು ಸ್ವಲ್ಪ ನೋವು ಇದ್ದಿತು. ಅವರು ಒಂದು ದೀರ್ಘ ಉಸಿರೆಳೆದು ನಂತರ ಹೇಳಿದ ಮಾತುಗಳು ಕುಶಾಲ್ ಮತ್ತು ರೂಪಾಳ ಕಾಲಿನ ಕೆಳಗೆ ನೆಲವನ್ನೇ ಕಳೆದು ಹಾಕಿದಂತಾಯಿತು. ಇಲ್ಲ ಮಗನೇ, ಅವರು ನಿಧಾನವಾಗಿ ಆದರೆ ದೃಢವಾಗಿ ಹೇಳಿದರು. ಇನ್ನು ನಾನು ಇಲ್ಲಿಂದ ಎಲ್ಲಿಯೂ ಹೋಗಲಾರೆ. ಕುಶಾಲ್ ಮತ್ತು ರೂಪಾ ನಂಬಲಾಗದಂತೆ ನೋಡಿದರು. ಅಮ್ಮ, ನೀವು ಏನು ಹೇಳುತ್ತಿದ್ದೀರಿ ಎಂದು ಕುಶಾಲ್ ಕಂಪಿಸುತ್ತಾ ಕೇಳಿದನು. ಸಾವಿತ್ರಮ್ಮನವರು ಅವರ ಕಣ್ಣುಗಳಲ್ಲಿ ನೋಡುತ್ತಾ, ನಾನು ಸತ್ಯ ಹೇಳುತ್ತಿದ್ದೇನೆ ಮಗನೇ. ಈ ಆಶ್ರಮವೇ ಈಗ ನನ್ನ ಮನೆಯಾಗಿದೆ. ನೀವು ನೋಡುತ್ತಿರುವ ಈ ಜನರೆಲ್ಲ ಈಗ ನನ್ನ ಕುಟುಂಬ. ಇಲ್ಲಿ ನನಗೆ ಆತ್ಮೀಯತೆ ಸಿಗುತ್ತದೆ. ಇವರ ನೋವು ಹಂಚಿಕೊಂಡು ಇವರ ಜೊತೆ ಮಾತನಾಡುತ್ತಾ ನಗುತ್ತಾ ದಿನ ಹೇಗೆ ಹೋಗುತ್ತದೆ ಅನ್ನೋದೇ ಗೊತ್ತಾಗುವುದಿಲ್ಲ. ಇಲ್ಲಿ ನಾನು ಆ ಒಂಟಿತನ ಅನುಭವಿಸುವುದಿಲ್ಲ. ಅದನ್ನು ನಾನು ನನ್ನ ಮನೆಯಲ್ಲಿಯೇ ಅನುಭವಿಸುತ್ತಿದ್ದೆ. ಅವರು ಸ್ವಲ್ಪ ಕ್ಷಣ ನಿಂತು ಮತ್ತೆ ಹೇಳಿದರು. ನಿಮ್ಮಿಬ್ಬರಿಗೂ ನಿಮ್ಮದೇ ಜೀವನ ಇದೆ, ಕೆರಿಯರ್ ಇದೆ, ಸ್ನೇಹಿತರು ಇದ್ದಾರೆ. ಈಗ ಮಾತ್ರ ನೀವು ನಿಮ್ಮ ಜೀವನವನ್ನು ಮುಕ್ತವಾಗಿ ಬದುಕಬಹುದು. ನನ್ನ ಕಾರಣದಿಂದ ನಿಮಗೆ ಇದ್ದ ಬಂಧನಗಳು ಈಗ ಇಲ್ಲ. ನನ್ನ ಬಗ್ಗೆ ಚಿಂತಿಸಬೇಡ ಮಗ.
ನೀವು ಇಬ್ಬರು ಸಂತೋಷವಾಗಿರಿ, ಒಬ್ಬರನ್ನೊಬ್ಬರು ನೋಡಿಕೊಳ್ಳಿ, ನನಗೆ ಇನ್ನೇನು ಬೇಕಿಲ್ಲ ಅಂತ ಹೇಳಿ ಅವರು ಮತ್ತೊಮ್ಮೆ ಅವರ ತಲೆ ತಟ್ಟಿ ಯಾವುದೇ ಮತ್ತೊಂದು ಮಾತು ಹೇಳದೆ ನಿಧಾನವಾಗಿ ಅಲ್ಲಿಂದ ಹೊರಟು ಹೋದರು. ಕುಶಾಲ್ ಮತ್ತು ರೂಪಾ ಅಲ್ಲಿ ಕಲ್ಲಿನ ಮೂರ್ತಿಗಳಂತೆ ಕುಳಿತೇ ಉಳಿದರು. ಅವರ ಮನಸ್ಸು ಖಾಲಿಯಾಗಿ ಬಿಟ್ಟಿತ್ತು. ಇದು ಏನಾಯಿತು ಅಂತ ಅವರಿಗೆ ಅರ್ಥವಾಗಲಿಲ್ಲ. ಅವರು ಅಸಹಾಯಕರಾಗಿ ಒಂಟಿಯಾಗಿದ್ದಾರೆಂದು ಭಾವಿಸಿ ಕರೆ ತರಲು ಬಂದ ತಾಯಿಯೇ ಅವರನ್ನು ತಿರಸ್ಕರಿಸಿದ್ದರು. ಅವರ ಕ್ಷಮೆ ಕೇಳುವುದಿಲ್ಲ, ಅವರ ಕಣ್ಣೀರು ಯಾವುದು ಪರಿಣಾಮ ಬೀರುವುದಿಲ್ಲವೆಂದು ತೋರುತ್ತಿತ್ತು. ಇದು ನನ್ನ ಮನೆ. ಅಮ್ಮನ ಮಾತುಗಳು ಅವರ ಕಿವಿಯಲ್ಲಿ ಪದೇ ಪದೇ ಕೇಳಿಸುತ್ತಿದ್ದವು. ಅಷ್ಟರಲ್ಲಿ ಸಿಬ್ಬಂದಿ ರಮೇಶ್ ಅವರ ಬಳಿ ಬಂದು ಅವರ ಭುಜದ ಮೇಲೆ ಕೈಯಿಟ್ಟು, ಸಾರ್, ಭೇಟಿಯ ಸಮಯ ಮುಗಿದಿದೆ, ನೀವು ಈಗ ಹೋಗಬೇಕು ಅಂತ ಹೇಳಿದನು. ಆ ಧ್ವನಿ ಅವರನ್ನು ವಾಸ್ತವಕ್ಕೆ ತಂದು ನಿಲ್ಲಿಸಿತು. ಇಬ್ಬರೂ ಏನು ಮಾತನಾಡದೆ ಭಾರವಾದ ಹೆಜ್ಜೆಗಳಿಂದ ಎದ್ದರು. ಅವರ ಮುಖದಲ್ಲಿ ಸೋಲು ಮತ್ತು ನಿರಾಶೆ ಸ್ಪಷ್ಟವಾಗಿತ್ತು. ಅವರು ಆ ಕೋಣೆಯಿಂದ ಹೊರಗೆ, ನಂತರ ಆ ಆಶ್ರಮದಿಂದ ಹೊರಟಾಗ ತಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ವಸ್ತುವನ್ನು ಶಾಶ್ವತವಾಗಿ ಅಲ್ಲೇ ಬಿಟ್ಟು ಹೋಗುತ್ತಿರುವಂತೆ ಭಾವನೆ ಅವರಿಗೆ ಉಂಟಾಯಿತು. ಮನೆಗೆ ಹಿಂತಿರುಗುವಾಗ ಕಾರಿನಲ್ಲಿ ಇಬ್ಬರು ಏನು ಮಾತನಾಡಲಿಲ್ಲ. ಅಲ್ಲಿ ಮೌನ ಮಾತ್ರ ಇದ್ದಿತು. ಆ ಮೌನ ಅವರ ಅಪರಾಧ ಭಾವವನ್ನು ಇನ್ನಷ್ಟು ಗಾಢಗೊಳಿಸುತ್ತಿತ್ತು. ಇನ್ನೊಂದೆಡೆ ಆಶ್ರಮದ ಒಳಗೆ ಸಾವಿತ್ರಮ್ಮನವರು ವೇಗವಾಗಿ ನಡೆದು ಹಿಂಭಾಗದ ತೋಟಕ್ಕೆ ಬಂದರು. ಅವರ ಹೆಜ್ಜೆಯಲ್ಲಿ ಒಂದು ಅಸಹನೆ, ಒಂದು ಅಶಾಂತಿ ಕಾಣಿಸುತ್ತಿತ್ತು. ಅವರು ಒಂದು ಬೆಂಚ್ ಮೇಲೆ ಕುಳಿತು ಆಕಾಶದ ಕಡೆ ನೋಡಲು ಶುರು ಮಾಡಿದರು. ಅವರ ಶಾಂತ ಕಣ್ಣುಗಳಲ್ಲಿ ಈಗ ಒಂದು ಚಂಡಮಾರುತ ಇದ್ದಿತು. ಅಷ್ಟರಲ್ಲಿ ಅವರ ಹಿಂದೆ ಇನ್ನೊಬ್ಬ ವೃದ್ಧೆ ಬಂದಳು. ಅವಳ ಹೆಸರು ವಿಮಲಾ. ಎಲ್ಲರೂ ಪ್ರೀತಿಯಿಂದ ಅವಳನ್ನು ವಿಮಲಿ ಎಂದು ಕರೆಯುತ್ತಿದ್ದರು. ಆಶ್ರಮದಲ್ಲಿ ಸಾವಿತ್ರಮ್ಮನವರ ಅತಿ ಹತ್ತಿರದ ಸ್ನೇಹಿತೆಯಾಗಿದ್ದಳು. ಅವಳು ಸಾವಿತ್ರಮ್ಮನವರ ಭುಜದ ಮೇಲೆ ಕೈಯಿಟ್ಟು, ಸಾವಿತ್ರಿ, ನೀನು ಅಲ್ಲಿಂದ ಇಷ್ಟು ಬೇಗ ಏಕೆ ಬಂದೆ? ನಿನ್ನ ಮಕ್ಕಳನ್ನು ಹಿಂತಿರುಗಿ ಹೋಗಲು ಏಕೆ ಹೇಳಿದೆ ಅಂತ ಕೇಳಿದಳು. ಸಾವಿತ್ರಮ್ಮನವರು ಮೌನವಾಗಿದ್ದರು. ವಿಮಲಾ ಅವರ ಪಕ್ಕದಲ್ಲಿ ಕುಳಿತು ಮತ್ತೆ, ಸಾವಿತ್ರಿ, ನನಗೆ ಗೊತ್ತು, ನೀನು ಇನ್ನೂ ನಿನ್ನ ಮಗ ಮತ್ತು ಸೊಸೆಯನ್ನು ಎಷ್ಟು ಮಿಸ್ ಮಾಡ್ತೀಯೋ. ಪ್ರತಿದಿನ ಸಂಜೆ ನೀನು ಇದೇ ಬೆಂಚ್ ಮೇಲೆ ಕುಳಿತು ಗೇಟ್ ಕಡೆ ನೋಡ್ತಿರ್ತೀಯ. ನಿನ್ನ ಹೃದಯದಲ್ಲಿ ಇನ್ನೂ ಅವರಿಗಿರುವ ಪ್ರೀತಿ ಕಡಿಮೆಯಾಗಿಲ್ಲ. ಹಾಗಿದ್ದರೆ ಇದು ಹೇಗೆ ಹೇಳುತ್ತೀಯಾ? ಇಲ್ಲಿ ನನ್ನ ಮನಸ್ಸು ಹಿತವಾಗಿದೆ ಅಂತ. ಅಯ್ಯೋ, ನಮ್ಮವರಿಲ್ಲದೆ ಎಲ್ಲಾದರೂ ಮನಸ್ಸು ಹಿತವಾಗಿರುತ್ತದೆಯಾ? ನೀನು ಅವರಿಗೆ ಸುಳ್ಳು ಏಕೆ ಹೇಳಿದೆ ಅಂತ ಹೇಳಿದಳು. ಈ ಮಾತುಗಳು ಸಾವಿತ್ರಮ್ಮನವರ ತಾಳ್ಮೆಯನ್ನು ಒಡೆದು ಹಾಕಿದವು. ಅವರು ಕಣ್ಣಿಂದ ಒಂದು ಕಣ್ಣೀರು ತುಂತುರುವಾಗಿ ಕೆಳಗೆ ಬಿದ್ದಿತು. ಅವರು ಆಕಾಶದತ್ತ ನೋಡುತ್ತಾ ಸ್ವಲ್ಪ ಮೃದು ನಗು ಮಾಡಿದರು. ನಾನು ಸುಳ್ಳು ಹೇಳುತ್ತಿಲ್ಲ ವಿಮಲೆ. ಅವರ ಧ್ವನಿಯಲ್ಲಿ ಆಳವಾದ ನೋವು, ಆದರೆ ಒಂದು ವಿಚಿತ್ರವಾದ ದೃಢತೆ ಇದ್ದಿತು. ನಾನು ಮಾಡುತ್ತಿರುವುದು ಅವರ ಒಳ್ಳೆಯದಕ್ಕಾಗಿಯೇ ಅಂದರು. ಒಳ್ಳೆಯದಕ್ಕಾಗಿ ಎಂದು ವಿಮಲಾ ಆಶ್ಚರ್ಯದಿಂದ ಕೇಳಿದಳು. ತಮ್ಮ ತಾಯಿ ದೂರ ರುದ್ರಾಶ್ರಮದಲ್ಲಿ ಇರುವುದು ಅವರಿಗೆ ಹೇಗೆ ಒಳ್ಳೆಯದು ಅಂದಳು. ಸಾವಿತ್ರಮ್ಮನವರು ನಿಧಾನವಾಗಿ ತಮ್ಮ ಸ್ನೇಹಿತೆಯ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ತಾಯಿಯ ನಿಸ್ವಾರ್ಥ ಪ್ರೀತಿ ಮತ್ತು ಆಳವಾದ ಅರ್ಥ ಗಮನ ಇದ್ದಿತು. ವಿಮಲಿ, ಹೇಳು, ಇಂದು ಅವರು ನನ್ನನ್ನು ಕರೆದುಕೊಳ್ಳಲು ಏಕೆ ಬಂದಿದ್ದರು ಅಂತ ಸಾವಿತ್ರಮ್ಮ ಕೇಳಿದಾಗ, ಏಕೆಂದರೆ ಅವರಿಗೆ ತಮ್ಮ ತಪ್ಪು ಗೊತ್ತಾಗಿದೆ. ಅವರು ನಿನ್ನನ್ನು ಪ್ರೀತಿಸುತ್ತಾರೆ ಅಂತ ವಿಮಲಾ ಹೇಳಿದಳು. ಸಾವಿತ್ರಮ್ಮನವರು ನಿಧಾನವಾಗಿ ತಲೆಯಾಡಿಸಿದರು. ಇಲ್ಲ, ಅವರು ಪ್ರೀತಿಗಿಂತ ಹೆಚ್ಚು ಅಪರಾಧ ಭಾವದಿಂದ ಬಂದಿದ್ದರು. ಅವರ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ಕಂಡೆ. ಅದು ಒಳ್ಳೆಯದೇ, ಆದರೆ ಕೇವಲ ಅಪರಾಧ ಭಾವದಿಂದ ತೆಗೆದುಕೊಂಡ ನಿರ್ಧಾರ ದೀರ್ಘಕಾಲ ಉಳಿಯುವುದಿಲ್ಲ. ಅವರು ಸ್ವಲ್ಪ ಕ್ಷಣ ನಿಂತು ಮುಂದುವರಿಸಿದರು. ನಾನು ಇಂದು ಅವರ ಜೊತೆ ಹೋಗಿದ್ದರೆ ಏನಾಗುತ್ತಿತ್ತು ಗೊತ್ತಾ? ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ನನ್ನ ಸೇವೆಯಲ್ಲಿ ಏನೂ ಕೊರತೆ ಇಡುತ್ತಿರಲಿಲ್ಲ. ತಮ್ಮ ಎಲ್ಲ ಸಂತೋಷ, ಸ್ವಾತಂತ್ರ್ಯವನ್ನೇ ಬಿಟ್ಟು ನಾವು ಬದಲಾಗಿದ್ದೇವೆ ಎಂದು ತೋರಿಸಲು ಪ್ರಯತ್ನಿಸುತ್ತಿದ್ದರು. ಅವರ ಜೀವನ ನನ್ನ ಸುತ್ತಲೇ ಸುತ್ತುತ್ತಿತ್ತು. ಆದರೆ ಅವರೊಳಗೆ ನಿಧಾನವಾಗಿ ಒತ್ತಡ, ಉಸಿರುಗಟ್ಟುವ ಭಾವನೆ ಹುಟ್ಟುತ್ತಿತ್ತು. ಕೆಲವು ತಿಂಗಳು, ಬಹುಶಃ ಕೆಲವು ವರ್ಷಗಳು ಹೀಗೆ ಸಾಗುತ್ತಿತ್ತು. ಆದರೆ ನಂತರ ಮತ್ತೆ ನಾನಿರುವುದೇ ಅವರಿಗೆ ಭಾರವಾಗುತ್ತಿತ್ತು. ಇಂದು ಅವರನ್ನು ನನ್ನತ್ತ ತಂದುಕೊಂಡು ಬಂದ ಅಪರಾಧ ಭಾವ ನಾಳೆ ಮತ್ತೆ ಅವರನ್ನು ನನ್ನಿಂದ ದೂರ ಮಾಡುತ್ತಿತ್ತು. ಮತ್ತೆ ಅವರು ಅದೇ ತಪ್ಪನ್ನು ಮಾಡುತ್ತಿದ್ದರು ಮತ್ತು ಈ ಬಾರಿ ನೋವು ಇನ್ನಷ್ಟು ಭಯಾನಕವಾಗಿರುತ್ತಿತ್ತು. ಸಾವಿತ್ರಮ್ಮನವರ ಧ್ವನಿಯಲ್ಲಿ ಭವಿಷ್ಯವನ್ನು ನೋಡಿದಂತೆ ಸ್ಪಷ್ಟತೆ ಇದ್ದಿತು. ನಾನು ಏನೇ ಮಾಡುತ್ತಿದ್ದರೂ ವಿಮಲಿ, ಅದು ಅವರಿಗಾಗಿಯೇ. ಈಗ ನಾನು ಅವರ ಜೊತೆ ಹಿಂತಿರುಗಿದರೆ ಅವರಿಗೆ ಒಳ್ಳೆಯದಾಗುವುದಕ್ಕಿಂತ ಹೆಚ್ಚು ನೋವಾಗುತ್ತದೆ. ಅವರಿಗೆ ತಮ್ಮ ತಪ್ಪಿನ ಅರಿವು ಬಂದಿದೆ. ಅದು ನನಗೆ ಯಾವ ಸಂಪತ್ತಿಗಿಂತಲೂ ದೊಡ್ಡದು. ಆದರೆ ಈ ಅರಿವು ಶಾಶ್ವತ ಬದಲಾವಣೆಯಾಗಲು ಅವರಿಗೆ ಸ್ವಲ್ಪ ಸಮಯ ಬೇಕು. ಅವರು ನಾನಿಲ್ಲದೆ ಬದುಕುವುದನ್ನು ಕಲಿಯಬೇಕು. ತಾಯಿ ತಂದೆಯ ಗೌರವ ಮತ್ತು ಸೇವೆ ಅಪರಾಧ ಭಾವದಿಂದಲೋ ಅಥವಾ ಬಲವಂತದಿಂದಲೋ ಅಲ್ಲ, ಮನದ ನಿಜವಾದ ಪ್ರೀತಿ ಮತ್ತು ಗೌರವದಿಂದ ಆಗಬೇಕು ಅನ್ನೋದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು.
ನಾನು ಮತ್ತೆ ಅವರಿಗೆ ಭಾರವಾಗಲು ಇಷ್ಟಪಡುವುದಿಲ್ಲ. ಅವರು ತಮ್ಮ ಜೀವನವನ್ನು ಬದುಕಬೇಕು, ತಮ್ಮ ತಪ್ಪುಗಳಿಂದ ಕಲಿಯಬೇಕು, ಒಳ್ಳೆಯ ವ್ಯಕ್ತಿಗಳಾಗಬೇಕು. ಅದು ನಾನಿಲ್ಲದೆ. ಇದನ್ನು ಹೇಳುವಾಗ ಸಾವಿತ್ರಮ್ಮನವರ ಕಣ್ಣಿಂದ ಕಣ್ಣೀರು ಹರಿಯುತ್ತಿತ್ತು. ಆದರೆ ಅವರ ಮುಖದಲ್ಲಿ ದೃಢ ನಿರ್ಧಾರ ಸ್ಪಷ್ಟವಾಗಿತ್ತು. ಇದು ಒಬ್ಬ ತಾಯಿ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಮಾಡಿದ ಅತೀ ದೊಡ್ಡ ಮತ್ತು ಅತಿ ಕಠಿಣ ತ್ಯಾಗವಾಗಿತ್ತು. ಆಶ್ರಮದಿಂದ ಕಾರು ದೂರ ಹೋಗಿದ್ದರೂ ಕುಶಾಲ್ ಮತ್ತು ರೂಪಾಳ ಮನಸ್ಸು, ಆತ್ಮ ಇನ್ನೂ ಆ ತೋಟದ ಬೆಂಚ್ ಬಳಿ ತಮ್ಮ ತಾಯಿಯ ಜೊತೆ ಇತ್ತು. ಇಬ್ಬರ ಮನದಲ್ಲಿಯೂ ಒಂದು ಪ್ರಶ್ನೆ ತಿರುಗುತ್ತಿತ್ತು. ಅಮ್ಮ ನಮ್ಮ ಜೊತೆ ಏಕೆ ಬರಲಿಲ್ಲ? ಈ ಆಶ್ರಮವೇ ನನ್ನ ಮನೆ ಎಂಬ ಅವರ ಮಾತುಗಳು ಹೃದಯದಲ್ಲಿ ಮುಳ್ಳಿನಂತೆ ಚುಚ್ಚುತ್ತಿತ್ತು. ನಮ್ಮ ಪ್ರೀತಿ, ನಮ್ಮ ಪಶ್ಚಾತ್ತಾಪ ಇಷ್ಟು ದುರ್ಬಲವಾಗಿತ್ತಾ? ಅಥವಾ ನಾವು ಕೊಟ್ಟ ನೋವು ಅಷ್ಟು ಆಳವಾಗಿತ್ತಾ? ಅದು ಇನ್ನೂ ಗುಣವಾಗುವುದೇ ಇಲ್ಲವೇ? ಮನೆಗೆ ತಲುಪಿ ಬಾಗಿಲು ತೆರೆದಾಗ ಆ ಮನೆಯ ಖಾಲಿತನ ಅವರನ್ನು ನುಂಗಲು ಬಂದಂತಾಯಿತು. ಒಮ್ಮೆ ತಮ್ಮ ಸ್ವಾತಂತ್ರ್ಯ ಕೋಟೆ ಎಂದುಕೊಂಡಿದ್ದ ಮನೆ ಈಗ ಅವರಿಗೆ ಒಬ್ಬ ಅವಶೇಷದಂತೆ ಕಾಣಿಸಿತು. ಪ್ರತಿ ಮೂಲೆಗೂ ಅಮ್ಮನ ನೆನಪುಗಳು. ಆ ಸೋಫಾ, ಅಲ್ಲಿ ಕುಳಿತು ಅವರು ರಾತ್ರಿ ಹೊತ್ತು ಕಾಯುತ್ತಿದ್ದರು. ಆ ಅಡುಗೆ ಮನೆ, ಅಲ್ಲಿ ಯಾವಾಗಲೂ ಅವರಿಷ್ಟದ ಊಟದ ಸುವಾಸನೆ ಹರಡುತ್ತಿತ್ತು. ಆ ಪೂಜಾ ಕೋಣೆ, ಅಲ್ಲಿ ಬೆಳಗ್ಗೆ ಪ್ರಾರ್ಥನೆಯ ಧ್ವನಿ ಕೇಳಿಸುತ್ತಿತ್ತು. ಇಂದು ಎಲ್ಲವೂ ಮೌನ, ಜೀವವಿಲ್ಲದಂತಿತ್ತು. ರೂಪಾ ಕುಶಾಲ್ ಭುಜದ ಮೇಲೆ ಕೈ ಇಟ್ಟು ಧೈರ್ಯ ಹೇಳಲು ಪ್ರಯತ್ನಿಸುತ್ತಾ, ಕುಶಾಲ್, ಬಹುಶಃ ಅತ್ತೆಗೆ ಅಲ್ಲಿ ನಿಜವಾಗಿಯೂ ಚೆನ್ನಾಗಿರಬಹುದು. ನಾವು ಅವರ ನಿರ್ಧಾರವನ್ನು ಗೌರವಿಸಬೇಕು ಅಂದಳು. ಆ ರಾತ್ರಿ ಇಬ್ಬರು ಊಟವನ್ನೇ ಮಾಡಲಿಲ್ಲ. ಮುಂದಿನ ದಿನದಿಂದ ಮತ್ತೆ ಅದೇ ಜೀವನ, ಆಫೀಸ್, ಒತ್ತಡ, ಕೆಲಸ, ಸ್ನೇಹಿತರ ಜೊತೆಗಿನ ಸಮಯ. ಆದರೆ ಈಗ ಆ ಜೀವನದಲ್ಲಿ ಅಮ್ಮ ಇರಲಿಲ್ಲ. 1 ತಿಂಗಳು ಹೀಗೆಯೇ ಕಳೆಯಿತು. ಅವರ ದಿನಚರಿ ಯಂತ್ರದಂತೆ ಆಗಿತ್ತು. ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಿ ರಾತ್ರಿ ದಣಿದು ಬಂದು ಹೊರಗಿನಿಂದ ಊಟ ತಂದು ತಿನ್ನುವುದು, ಮೌನವಾಗಿ ಮಲಗುವುದು. ಈಗ ಯಾರೂ ಇರಲಿಲ್ಲ. ಕಾಯುವವರಿಲ್ಲ, ಬಿಸಿ ಅಡಿಗೆ ಮಾಡುವವರಿಲ್ಲ, ಆರೋಗ್ಯ ನೋಡಿಕೊಳ್ಳುವವರಿಲ್ಲ, ತಪ್ಪಾದರೆ ಪ್ರೀತಿಯಿಂದ ಬೈಯುವವರೂ ಇಲ್ಲ. ಕೆಲ ಸಮಯಗಳಲ್ಲಿ ಹೊರಗಿನಿಂದ ತಂದ ಊಟದ ಡಬ್ಬಿಗಳು ಬೆಳಗ್ಗೆಯವರೆಗೂ ಮೇಜಿನ ಮೇಲೆ ಹಾಗೆಯೇ ಇರುತ್ತಿದ್ದವು. ಈಗ ಅವರಿಗೆ ಅರ್ಥವಾಗತೊಡಗಿತು. ಅಮ್ಮ ಅಂದರೆ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಅವಳು ಮನೆಯನ್ನೆಲ್ಲ ಒಟ್ಟುಗೂಡಿಸುವ ಒಂದು ಕೇಂದ್ರಬಿಂದು. ಅವಳಿಲ್ಲದೆ ಅವರು ಸಂಪೂರ್ಣವಾಗಿ ಚದುರು ಬಿಟ್ಟಿದ್ದರು. ಈ 1 ತಿಂಗಳಲ್ಲಿ ಕುಶಾಲ್ ಮತ್ತು ರೂಪಾ ಹಲವಾರು ಬಾರಿ ಆಶ್ರಮಕ್ಕೆ ಕರೆ ಮಾಡಿ ಅಮ್ಮನ ಜೊತೆ ಮಾತನಾಡಲು ಪ್ರಯತ್ನಿಸಿದರು. ಪ್ರತಿ ಬಾರಿ ಫೋನನ್ನು ರಮೇಶ್ ಅಥವಾ ಬೇರೆ ಸಿಬ್ಬಂದಿಯೇ ಎತ್ತುತ್ತಿದ್ದರು. ಅಮ್ಮನನ್ನು ಕರಿತೀನಿ ಎಂದು ಹೇಳಿ ಸ್ವಲ್ಪ ಹೊತ್ತಿನ ನಂತರ ಏನಾದರೂ ಕಾರಣ ಹೇಳುತ್ತಿದ್ದರು. ಅಮ್ಮ ಈಗ ಸತ್ಸಂಗದಲ್ಲಿ ಇದ್ದಾರೆ, ನಂತರ ಮಾತಾಡಿ. ಇಂದು ಅವರ ಆರೋಗ್ಯ ಸ್ವಲ್ಪ ಸರಿಯಿಲ್ಲ, ಅವರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾರೆ. ಅವರು ತೋಟದಲ್ಲಿ ನಡೆಯಲು ಹೋಗಿದ್ದಾರೆ. ಈಗ ಫೋನ್ ಅವರ ಬಳಿ ಇಲ್ಲ. ಹೀಗೆ ಪ್ರತಿ ಬಾರಿ ಸಾವಿತ್ರಮ್ಮನವರು ಯಾವುದಾದರೂ ಕಾರಣ ಹೇಳಿ ಅವರ ಜೊತೆ ಮಾತನಾಡುವುದನ್ನು ತಪ್ಪಿಸುತ್ತಿದ್ದರು. ಅವರ ಈ ದೂರವಿರುವ ನಡೆ ಕುಶಾಲ್ ಮತ್ತು ರೂಪಾಳ ಹೃದಯವನ್ನು ಇನ್ನಷ್ಟು ನೋಯಿಸುತ್ತಿತ್ತು. ಒಂದು ದಿನ ಕುಶಾಲ್ ಆಫೀಸ್ನಲ್ಲಿ ಒಂದು ಪ್ರಮುಖ ಮೀಟಿಂಗ್ನಲ್ಲಿ ಇದ್ದಾಗ ಮನೆಯ ಫೋನ್ ಮೊಳಗಿತು. ಆ ದಿನ ರೂಪಾಳ ಆರೋಗ್ಯ ಸರಿ ಇರಲಿಲ್ಲ. ಆದ್ದರಿಂದ ಅವಳು ಮನೆಯಲ್ಲಿಯೇ ಇದ್ದಳು. ಅತ್ತ ಕಡೆಯಿಂದ ರಮೇಶ್ ಅವರ ಗಾಬರಿಯ ಧ್ವನಿ ಕೇಳಿಸಿತು. ರೂಪಾ ಅವರೇ, ನೀವು ಮತ್ತು ಕುಶಾಲ್ ಸರ್ ಸಾಧ್ಯವಾದಷ್ಟು ಬೇಗ ಆಶ್ರಮಕ್ಕೆ ಬನ್ನಿ. ಅಮ್ಮನ ಆರೋಗ್ಯ ತುಂಬ. ಮುಂದಿನ ಮಾತುಗಳು ಅವನ ಗಂಟಲಲ್ಲೇ ಸಿಲುಕಿ ಹೋದವು. ಇಷ್ಟು ಕೇಳುವುದಷ್ಟೇ ಸಾಕಾಗಿತ್ತು. ರೂಪಾಳ ಕೈಕಾಲುಗಳು ತಣ್ಣಗಾದವು. ಅವಳು ತಕ್ಷಣ ಕುಶಾಲ್ಗೆ ಕರೆ ಮಾಡಿದಳು. ಕುಶಾಲ್ ಮೀಟಿಂಗ್ ಮಧ್ಯದಲ್ಲೇ ಕರೆ ಕಟ್ ಮಾಡಿದನು. ಆದರೆ ರೂಪಾ ಮತ್ತೆ ಕರೆ ಮಾಡಿ ಅಮ್ಮ ಎಂದು ಮಾತ್ರ ಮೆಸೇಜ್ ಕಳಿಸಿದಾಗ ಕುಶಾಲ್ ಎಲ್ಲವನ್ನ ಬಿಟ್ಟು ಮೀಟಿಂಗ್ನಿಂದ ಹೊರಗೆ ಓಡಿದನು. ರೂಪಾಳ ನಡುಗುವ ಧ್ವನಿ ಕೇಳುತ್ತಿದ್ದಂತೆಯೇ ಅವನ ಕಾಲಿನ ಕೆಳಗಿನ ನೆಲವೇ ಜಾರಿದಂತಾಯಿತು. ರೂಪಾ ಏನು ಹೇಳದೇ ಇದ್ದರೂ ಕುಶಾಲ್ ಎಲ್ಲವನ್ನ ಅರ್ಥ ಮಾಡಿಕೊಂಡನು. ನಾನು ಮನೆಗೆ ಬರುತ್ತಿದ್ದೇನೆ ಎಂದು ಅವನು ತಕ್ಷಣ ಹೇಳಿದನು. ಸ್ವಲ್ಪ ಹೊತ್ತಿನಲ್ಲಿಯೇ ಕುಶಾಲ್ ಮನೆಗೆ ಬಂದನು. ಇಬ್ಬರು ಗಾಬರಿಯಲ್ಲಿ ಆಶ್ರಮದ ಕಡೆ ಹೊರಟರು. ಮಾರ್ಗದಲ್ಲಿ ಅವರು ಎಂದಿಗೂ ಕಾಣದಷ್ಟು ಟ್ರಾಫಿಕ್. ಪ್ರತಿ ಕೆಂಪು ಸಿಗ್ನಲ್ ಅವರ ಜೀವನದ ದೊಡ್ಡ ಅಡ್ಡಿಯಂತೆ ಕಾಣಿಸುತ್ತಿತ್ತು. ಪ್ರತಿ ಹಾರ್ನ್ ಶಬ್ದ ಅವರ ಹೃದಯದ ಮೇಲೆ ಹೊಡೆಯುವಂತೆ ಅನುಭವವಾಗುತ್ತಿತ್ತು. ಕುಶಾಲ್ ಮನಸ್ಸು ತುಂಬ ಅಶಾಂತವಾಗಿತ್ತು. ಅವನ ಮನಸ್ಸಿನಲ್ಲಿ 1000 ಭಯಗಳು. ಅಮ್ಮಳಿಗೆ ಏನಾಯಿತು? ಅವರು ನಮ್ಮ ಜೊತೆ ಯಾಕೆ ಮಾತನಾಡುತ್ತಿರಲಿಲ್ಲ? ಅವರ ಆರೋಗ್ಯ ತುಂಬ ಕೆಟ್ಟಿದೆಯಾ? ಹೀಗೆ ಹೇಗೋ ಟ್ರಾಫಿಕ್ ದಾಟಿ ಆಶ್ರಮಕ್ಕೆ ತಲುಪಿದರು. ಕುಶಾಲ್ ಕಾರನ್ನು ಸರಿಯಾಗಿ ಪಾರ್ಕ್ ಕೂಡ ಮಾಡಲಿಲ್ಲ. ಬಾಗಿಲು ತೆರೆದ ಒಳಗೆ ಓಡಿದನು. ಅವನು ನೇರವಾಗಿ ಸಾವಿತ್ರಮ್ಮನವರ ಕೊಠಡಿಗೆ ಓಡಿದನು. ಹಿಂದಿನ ಭೇಟಿಯಿಂದ ಅವನಿಗೆ ಅದರ ಸ್ಥಳ ಗೊತ್ತಿತ್ತು. ಕೊಠಡಿಯ ಬಾಗಿಲಿಗೆ ತಲುಪಿದಾಗ ಅವನು ನೋಡಿದ್ದು ಸಾವಿತ್ರಮ್ಮನವರು ಹಾಸಿಗೆಯ ಮೇಲೆ ಮಲಗಿದ್ದರು. ಕೊಠಡಿಯಲ್ಲಿ ಇನ್ನೂ 2-3 ಜನ ನಿಂತಿದ್ದರು ಮತ್ತು ಅಲ್ಲಿ ಒಂದು ವಿಚಿತ್ರವಾದ ಭಾರವಾದ ಮೌನ ಆವರಿಸಿತ್ತು. ಸಾವಿತ್ರಮ್ಮನವರ ಕಣ್ಣುಗಳು ಬಾಗಿಲಿನ ಕಡೆ ನೆಟ್ಟಿದ್ದವು, ಶಾಂತ, ಸ್ಥಿರ, ಅವರು ಯಾರನ್ನೋ ಕಾಯುತ್ತಿರುವಂತೆ. ಅಷ್ಟರಲ್ಲಿ ಹಿಂದೆ ರೂಪಾ ಕೂಡ ಜೋರಾದ ಉಸಿರಾಟದಿಂದ ಅಲ್ಲಿಗೆ ತಲುಪಿದಳು. ಇಬ್ಬರು ನಿಧಾನವಾಗಿ ತಮ್ಮ ತಾಯಿಯ ಕಡೆ ಬಂದರು. ಅವರ ಮುಖದಲ್ಲಿ ಒಂದು ಆಶೆ, ಒಂದು ಭಯ,
ಆದರೆ ಬಹುಶಃ ತುಂಬ ತಡವಾಗಿತ್ತು. ಸಾವಿತ್ರಮ್ಮನವರ ಕಣ್ಣುಗಳಲ್ಲಿ ಯಾವುದೇ ಚಲನೆ ಇರಲಿಲ್ಲ. ಸ್ವಲ್ಪ ಹೊತ್ತಿಗೆ ಮೊದಲು ಬಾಗಿಲಿನ ಕಡೆ ನೋಡುತ್ತಲೇ ಅವರು ತಮ್ಮ ಪ್ರಾಣ ತ್ಯಜಿಸಿದರು. ಅವರ ಕೊನೆಯ ಉಸಿರು ಕೂಡ ಬಹುಶಃ ತಮ್ಮ ಮಕ್ಕಳಿಗಾಗಿ ಕಾಯುತ್ತಲೇ ನಿಂತಿತ್ತು. ಕುಶಾಲ್ ನಡುಗುವ ಕೈಗಳಿಂದ ತಾಯಿಯನ್ನು ಮುಟ್ಟಿದನು. ಅವರ ದೇಹ ಈಗ ತಣ್ಣಗಾಗಿತ್ತು. ಅವನು ಅವರನ್ನು ಅಲುಗಾಡಿಸಿದನು. ಅಮ್ಮ, ಅಮ್ಮ, ಎದ್ದೇಳಿ, ನೋಡಿ ನಾವು ಬಂದಿದ್ದೇವೆ ಅಂದನು. ಆದರೆ ಯಾವುದೇ ಉತ್ತರ ಬರಲಿಲ್ಲ. ಆ ಕ್ಷಣ ಅವನಿಗೆ ಅರಿವಾಯಿತು, ಅವನ ತಾಯಿ ಇನ್ನೂ ಇಲ್ಲ ಅಂತ. ಆ ಅರಿವು ಬಂದ ತಕ್ಷಣ ಅವನು ಅಲ್ಲಿ ನಿಂತಂತೆಯೇ ನಿಂತು ಹೋದನು. ಅವನ ಸಂಪೂರ್ಣ ದೇಹ ಖಾಲಿಯಾಯಿತು. ಯಾರೋ ಅವನ ಆತ್ಮವನ್ನೇ ಕಿತ್ತುಕೊಂಡಂತೆ. ಅವನ ಕಣ್ಣೀರು ಧಾರೆಯಾಗಿ ಹರಿಯತೊಡಗಿತು. ಅವನ ಕಾಲುಗಳು ನಿಲ್ಲಲಾರದೆ ನೆಲಕ್ಕೆ ಬಿದ್ದನು. ಅವನು ತನ್ನ ತಾಯಿಯ ಕಾಲುಗಳಿಗೆ ಅಂಟಿಕೊಂಡು ಜೋರಾಗಿ ಅಳತೊಡಗಿದನು. ಅವನ ಅಳುವು ಶಬ್ದ ಆ ಮೌನ ಕೊಠಡಿಯ ಗೋಡೆಗಳಿಗೆ ತಾಗಿ ಪ್ರತಿಧ್ವನಿಸುತ್ತಿತ್ತು. ರೂಪಾ ಕೂಡ ಸಾವಿತ್ರಮ್ಮನವರ ತನ್ನನೆಯ ಕೈ ಹಿಡಿದು ಜೋರಾಗಿ ಅಳತೊಡಗಿದಳು. ಇಬ್ಬರು ಅಳುತ್ತಾ ಒಂದೇ ಮಾತು ಹೇಳುತ್ತಿದ್ದರು. ಅಮ್ಮ, ನಮ್ಮನ್ನು ಕ್ಷಮಿಸಿ, ಅಮ್ಮ, ನಮ್ಮನ್ನು ಕ್ಷಮಿಸಿ. ಕೊನೆಯ ಸಮಯದಲ್ಲಿಯೂ ನಾವು ನಿಮ್ಮನ್ನು ನೋಡಿಕೊಳ್ಳಲಿಲ್ಲ. ನಾವು ಎಷ್ಟು ದುರಾದೃಷ್ಟವಂತರು ಅಮ್ಮ ಅಂತ. ಅಷ್ಟರಲ್ಲಿ ಅಲ್ಲಿ ನಿಂತಿದ್ದ ರಮೇಶ್ ಸ್ವಲ್ಪ ಹೊತ್ತು ಮೌನವಾಗಿ ನಿಂತು, ಇದರಲ್ಲಿ ನಿಮ್ಮ ತಪ್ಪಿಲ್ಲ ಸರ್. ಅಮ್ಮನೇ ಉದ್ದೇಶಪೂರ್ವಕವಾಗಿ ನಿಮಗೆ ತಡವಾಗಿ ಕರೆ ಮಾಡಿಸಲು ಹೇಳಿದ್ದಾರೆ. ಅವರು ನಿಮ್ಮ ಜೊತೆ ಮಾತನಾಡಲು ಒಪ್ಪಲಿಲ್ಲ ಅಂತ ಹೇಳಿದನು. ರಮೇಶ್ನ ಮಾತು ಕೇಳಿ ಕುಶಾಲ್ ಅಳುತ್ತಾ ಅವನ ಕಡೆ ನೋಡಿದನು. ರಮೇಶ್ ಮುಂದುವರೆದು, ನಾವು ಅವರಿಗೆ ತುಂಬ ಹೇಳಿದೆವು, ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಮಕ್ಕಳಿಗೆ ಹೇಳಿ ಅಂತ. ಆದರೆ ಅವರು ಒಪ್ಪಲಿಲ್ಲ. ಅವರು ನಿಮಗೆ ತೊಂದರೆ ಕೊಡಲು ಇಷ್ಟಪಡಲಿಲ್ಲ ಅಂತ ಹೇಳಿದನು. ಆರೋಗ್ಯ ಏನಾಯಿತು ಅಮ್ಮನಿಗೆ ಎಂದು ಕುಶಾಲ್ ಆತಂಕದಿಂದ ಕೇಳಿದನು. ಅದಕ್ಕೆ ರಮೇಶ್ ತನ್ನ ಜೇಬಿನಿಂದ ಒಂದು ಮಡಚಿದ ಪತ್ರವನ್ನು ತೆಗೆದು ಕುಶಾಲ್ಗೆ ಕೊಡುತ್ತಾ, ಇದು ತಗೊಳ್ಳಿ, ನಿಮ್ಮ ಅಮ್ಮ ಹೋಗುವ ಮೊದಲು ನಿಮಗಾಗಿ ಈ ಪತ್ರ ಬರೆದಿದ್ದಾರೆ ಅಂತ ಹೇಳಿದರು. ಕುಶಾಲ್ ನಡುಗುವ ಕೈಗಳಿಂದ ಆ ಪತ್ರವನ್ನು ತೆಗೆದುಕೊಂಡನು. ಭಯದಿಂದ ಅದನ್ನು ತೆರೆಯುತ್ತಾ ಓದಲು ಶುರು ಮಾಡಿದನು. ನನ್ನ ಪ್ರಿಯ ಕುಶಾಲ್ ಮತ್ತು ರೂಪಾ, ನಿಮಗೆ ಈ ಪತ್ರ ಸಿಗುವಾಗ ನೀವು ನನ್ನ ಮೇಲೆ ಕೋಪಗೊಳ್ಳಬಹುದು ಮಗನೇ. ಆದರೆ ನಾನೂ ಕೂಡ ಬಲವಂತವಾಗಿದ್ದೆ. ಯಾವ ತಾಯಿ ತನ್ನ ಮಗ ಸೊಸೆಯ ಜೊತೆ ಇರಬಾರದು ಅಂತ ಬಯಸುತ್ತಾಳೆ? ಯಾವ ತಾಯಿ ತನ್ನ ಮೊಮ್ಮಕ್ಕಳ ಮುಖ ನೋಡಬಾರದು ಅಂತ ಬಯಸುತ್ತಾಳೆ? ನನಗೂ ತುಂಬ ಆಸೆ ಇದ್ದಿತ್ತು ಮಗನೇ, ನಿಮ್ಮ ಜೊತೆ ಮನೆಗೆ ಬರಬೇಕು ಅಂತ, ನಿಮಗೆ ಅಡುಗೆ ಮಾಡಿಕೊಡಲು, ನಿಮ್ಮನ್ನು ನೋಡಿಕೊಳ್ಳಲು. ಆದರೆ ಈ ರೋಗದೊಂದಿಗೆ ನಾನು ನಿಮಗೆ ಭಾರವಾಗಲು ಇಷ್ಟಪಡಲಿಲ್ಲ. ಹೌದು ಮಗನೇ, ನನಗೆ ಕ್ಯಾನ್ಸರ್ ಇದ್ದಿತು, ಅದು ಕೂಡ ಕೊನೆಯ ಹಂತದಲ್ಲಿ. ನೀನು ಮೊದಲ ಬಾರಿ ನನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋದಾಗಲೇ ಅವರು ಹೇಳಿದ್ದರು. ಆದರೆ ನಾನು ನಿಮಗೆ ಹೇಳಬಾರದೆಂದು ನಿರ್ಧರಿಸಿದೆ. ನಿಮ್ಮ ಜೀವನ ಈಗಷ್ಟೇ ಶುರುವಾಗಿದೆ. ಅದು ನನ್ನ ರೋಗದ ಸೇವೆಯಲ್ಲಿ ಮುಳುಗಬಾರದು ಅನಿಸಿತು. ಆದ್ದರಿಂದ ನಿಮ್ಮಿಂದ ದೂರ ಇರುವ ಈ ದೊಡ್ಡ ಮತ್ತು ಕಠಿಣ ನಿರ್ಧಾರ ತೆಗೆದುಕೊಂಡೆ. ನೀವು ಹೋದ ನಂತರ ನಾನು ಪ್ರತಿದಿನವೂ ಒಂದು ಆಶೆಯಿಂದ ಬದುಕುತ್ತಿದ್ದೆ. ಒಂದು ದಿನ ನನ್ನ ಮಕ್ಕಳು ನನ್ನನ್ನು ಕರೆದುಕೊಳ್ಳಲು ಬರುತ್ತಾರೆ ಎಂದು. ನೋಡು, ದೇವರು ಏನು ಆಟ ಆಡಿದ್ದಾನೆ. ನೀವು ಬಂದಿರಿ, ಆದರೆ ಈ ತಾಯಿ ನಿಮ್ಮ ಜೊತೆ ಬರಲಿಲ್ಲ. ಒಂದು ಮಾತು ಕೇಳಿ, ಈ ವಿಷಯಕ್ಕೆ ನಿಮ್ಮನ್ನು ಯಾವತ್ತೂ ಹೊಣೆಗಾರರನ್ನಾಗಿ ಭಾವಿಸಬೇಡಿ. ನನಗೆ ನಿಮ್ಮ ಮೇಲೆ ಯಾವುದೇ ದೂರು ಇಲ್ಲ ಮಗನೇ. ನೀವು ಮಾಡಿದ್ದು ಅಜ್ಞಾನದಿಂದ. ಪ್ರತಿಯೊಬ್ಬರಿಂದಲೂ ತಪ್ಪುಗಳು ಆಗುತ್ತವೆ. ನನ್ನ ಮೊಮ್ಮಕ್ಕಳಿಗೆ ನನ್ನ ಬಗ್ಗೆ ಹೇಳಿ, ಅವರಿಗೆ ನನ್ನ ಕಥೆಗಳನ್ನು ಹೇಳಿ. ರೂಪಾ ಮಗುವೆ, ನೀನು ಕೂಡ ನಿನ್ನನ್ನು ನೋಡಿಕೊ, ಕುಶಾಲನನ್ನು ನೋಡಿಕೊ. ನೀವು ಇಬ್ಬರು ಯಾವಾಗಲೂ ಒಬ್ಬರನ್ನೊಬ್ಬರು ಕಾಳಜಿ ವಹಿಸಿ. ನನ್ನ ಆಶೀರ್ವಾದ ಯಾವಾಗಲೂ ನಿಮ್ಮ ಜೊತೆ ಇರುತ್ತದೆ. ನಿಮ್ಮ ಅಮ್ಮ ಸಾವಿತ್ರಿ. ಪತ್ರ ಅಲ್ಲಿ ಮುಗಿಯಿತು. ಅದರ ಜೊತೆಗೆ ಕುಶಾಲ್ ಮತ್ತು ರೂಪಾಳ ಮುಖಗಳು ಕಣ್ಣೀರಿನಿಂದ ತೆವಗೊಂಡವು. ಈಗ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿತ್ತು. ಅಮ್ಮನ ದೂರವಾಗಿರುವಿಕೆ, ಆಶ್ರಮದಲ್ಲಿ ಉಳಿದ ನಿರ್ಧಾರ, ಎಲ್ಲವೂ ಈಗ ಸ್ಪಷ್ಟವಾಗಿತ್ತು. ಅವರು ಕೋಪಗೊಂಡಿರಲಿಲ್ಲ. ಅವರು ತಮ್ಮ ಮಕ್ಕಳನ್ನು ಒಂದು ದೊಡ್ಡ ನೋವಿನಿಂದ ರಕ್ಷಿಸಲು ಪ್ರಯತ್ನಿಸುತ್ತಿದ್ದರು. ಈಗ ಅವರಿಗೆ ಅರಿವಾಯಿತು, ತಾಯಿಯ ನೆರಳು ತಲೆಯಿಂದ ಹೋಗುವುದು ಜೀವನದ ದೊಡ್ಡ ಹೊಡೆತ ಅಂತ. ಅವಳು ಯಾವಾಗಲೂ ಅವರ ಬಗ್ಗೆ ಚಿಂತಿಸಿದ್ದಳು. ಅವಳು ಸ್ವಲ್ಪ ಪ್ರೀತಿಗಾಗಿ ಕಾಯುತ್ತಿದ್ದಳು. ಅವಳು ಒಂದು ಕ್ಷಣ ಮಾತನಾಡಲು ತಡರಾತ್ರಿಯವರೆಗೂ ಕಾಯುತ್ತಿದ್ದಳು. ಆ ತಾಯಿ ಈಗ ಸದಾ ಕಾಲಕ್ಕೆ ಮೌನವಾಗಿ ಬಿಟ್ಟಿದ್ದಳು. ಸಾವಿತ್ರಮ್ಮನವರು ನಿಮ್ಮ ತಪ್ಪಲ್ಲ ಎಂದು ಎಷ್ಟೇ ಹೇಳಿದರೂ ಕುಶಾಲ್ ಮತ್ತು ರೂಪಾ ತಮ್ಮನ್ನು ಎಂದಿಗೂ ಕ್ಷಮಿಸಿಕೊಳ್ಳಲಿಲ್ಲ. ಅವರ ಜೀವನದಲ್ಲಿ ಒಂದು ಬಹುಶಃ ಉಳಿದು ಹೋಯಿತು. ಬಹುಶಃ ನಾವು ಅಮ್ಮನನ್ನು ಸ್ವಲ್ಪ ನೋಡಿಕೊಂಡಿದ್ದರೆ, ಬಹುಶಃ ನಾವು ಅವರನ್ನು ಅರ್ಥ ಮಾಡಿಕೊಂಡಿದ್ದರೆ, ಬಹುಶಃ ಅವರು ಇಂದು ನಮ್ಮ ಜೊತೆ ಇರುತ್ತಿದ್ದರು. ಆದರೆ ಬಹುಶಃ ಮತ್ತು ಪಶ್ಚಾತ್ತಾಪ ಇವು ಕಳೆದ ಸಮಯವನ್ನು ಹಿಂತಿರುಗಿಸಲಾರವು. ಸ್ನೇಹಿತರೆ, ತಾಯಿ ಎಂದರೆ ಕೇವಲ ಜನ್ಮ ಕೊಡುವವಳು ಅಲ್ಲ, ಅವಳು ಜೀವನದ ಬೇರು.
ಅವಳು ಇದ್ದರೆ ಮನೆ ದೇವಸ್ಥಾನದಂತೆ ಪವಿತ್ರವಾಗಿರುತ್ತದೆ. ಅವಳು ಇಲ್ಲದಾಗ ಮಾತ್ರ, ಅವಳಿಲ್ಲದೆ ಎಲ್ಲವೂ ಅಪೂರ್ಣವೆಂದು ಅರಿವಾಗುತ್ತದೆ. ಯಾವತ್ತೂ ನಿಮ್ಮ ತಾಯಿ ತಂದೆಗಳಿಗೆ ನೀವು ಅವರಿಗೆ ಭಾರ ಎಂದು ಅನಿಸಬೇಡಿ. ಸಮಯ ಹೋದ ಮೇಲೆ ಉಳಿಯುವ ಪಶ್ಚಾತ್ತಾಪ ಜೀವನ ಪೂರ್ತಿ ಅಳಿಯುವುದಿಲ್ಲ. ಪ್ರೀತಿ ತೋರಿಸುವ ಸರಿಯಾದ ಸಮಯ ಇಂದೇ ಆಗಿದೆ. ನಾಳೆ ಬಹುಶಃ ತುಂಬ ತಡವಾಗಿರಬಹುದು. ಧನ್ಯವಾದಗಳು.